Today, all the pastors, those who came here, I wish you in the name of the Lord Jesus Christ. இந்த நாளில் போதகர்கள், அப்போஸ்தலர்கள், சுவிசேஷகர்கள், ஒவ்வொரு விசுவாசிகளும் வந்தவர்களை ஆண்டவராகிய இயேசு கிறிஸ்து நாமத்தில் வாழ்த்துகிறேன். ಇಲ್ಲಿ ಬಂದಿರುವಂತ ಎಲ್ಲ ಸೇವಕರು, ಅಪೊಸ್ತಲರು, ಸುವಾರ್ತಿಕರು ಹಾಗೆ ಬಂದಂತ ಎಲ್ಲ ವಿಶ್ವಾಸಿಗಳಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ವಂದನೆಯನ್ನು ತಿಳಿಸುವುದಾಗಿದೆ. First of all, I thank Father, Son and the Holy Ghost. ನಾನು ಮೊದಲನೇದಾಗಿ ತಂದೆ, ಮಗ, ಪವಿತ್ರಾತ್ಮನಿಗೆ ನನ್ನ ಕೃತಜ್ಞತೆ ಹೇಳುವುದಾಗಿದ್ದೇನೆ. All the pastors, those who gathered here, all the evangelists, all the prophets, all the believers, I thank in God. ಆಮೇಲೆ ಇಲ್ಲಿ ಬಂದಿರುವಂತ ಎಲ್ಲ ಸುವಾರ್ತಿಕರನ್ನು, ಎಲ್ಲ ಅಪೊಸ್ತಲರನ್ನು, ಎಲ್ಲ ಸೇವಕರನ್ನು ನೆನೆಸಿಕೊಂಡು ನಾನು ದೇವರಿಗೆ ನನ್ನ ವಂದನೆ ತಿಳಿಸುತ್ತೇನೆ. And also today the pastor who is conducting this prayer meeting, I thank in Christ. ಆಮೇಲೆ ಈ ಮೀಟಿಂಗ್ ಅನ್ನು ಏರ್ಪಡಿಸಿದಂತ ಪಾಸ್ಟರ್ಗೆ ನನ್ನ ವಂದನೆಯನ್ನು ಕೃತಜ್ಞತೆ ತಿಳಿಸುವುದಾಗಿದ್ದೇನೆ. And today expect a greater miracle the Lord Jesus Christ is going to do today. ನಾನು ಯೇಸು ಕ್ರಿಸ್ತನಿಂದ ದೊಡ್ಡ ಅದ್ಭುತಗಳನ್ನು ಆತನು ಮಾಡುತ್ತಾನೆ ಎಂಬುದಾಗಿ ನಾನು ನಂಬುವುದಾಗಿದ್ದೇನೆ. Don't trust brother David Raj. David Raj can't do any single thing. ಎಂದಿಗೂ ಪ್ರಿಯ ಡೇವಿಡ್ ಪಾಸ್ಟರ್ನ ನೀವು ಆಶ್ರಯಿಸಬೇಡ್ರಿ, ಅವರು ಏನು ಸಣ್ಣ ಕಾರ್ಯ ಕೂಡ ಮಾಡಲಿಕ್ಕೆ ಆಗುವುದಿಲ್ಲ. Jesus can do a greater thing in your life. I feel the power of God is coming in this time. ಆಮೇಲೆ ಈ ಸಮಯದಲ್ಲಿ ದೇವರ ಆತ್ಮನ ಶಕ್ತಿ ಇಳಿಯುವುದನ್ನು ನಾವು ನೋಡ್ತಾ ಇದ್ದೇವೆ, ಅನುಭವಿಸ್ತಾ ಇದ್ದೇವೆ. Oh Rapapa, right now God is filling everyone. ಎಲ್ಲರನ್ನು ತುಂಬಿಸುವವನಾಗಿದ್ದಾನೆ. While I'm sitting here, the Lord opened my eyes. ಆಮೇಲೆ ನಾನು ಇಲ್ಲಿ ಕೂತಿರುವಾಗ ದೇವರ ಆತ್ಮನು ನನ್ನ ಕಣ್ಣುಗಳನ್ನು ತೆರೆದನು. I am seeing a burning fire is burning all over this church. ಆಮೇಲೆ ಒಂದು ಉರಿಯುವ ಹಾಗೆ ಒಂದು ಬೆಂಕಿಯ ಬಾಗಿನ ದೇವರು ನನಗೆ ತೋರಿಸಿದರು. That fire is burning in green color. ಆಮೇಲೆ ಆ ಬೆಂಕಿ ಒಂದು ಹಸಿರು ಬಣ್ಣವಾಗಿ ಕಾಣಿಸಿತು. Green color means prosperity. ಆಮೇಲೆ ಈ ಹಸಿರು ಬಣ್ಣ ಸೂಚಿಸುವುದು ಒಂದು ಅಭಿವೃದ್ಧಿ ಅಥವಾ ಒಂದು ಆಶೀರ್ವಾದದ ಸಂಕೇತವಾಗಿದೆ. That burning fire shows like a yellow color. ಆಮೇಲೆ ಆ ಬೆಂಕಿ ಉರಿಯುತ್ತಾ ಒಂದು ಹಳದಿ ಬಣ್ಣವಾಯಿತು. It denotes caution. ಎಚ್ಚರಿಕೆ. ಆಮೇಲೆ ಅದು ನಮಗೆ ಎಚ್ಚರಿಸುವಂತದ್ದಾಗಿದೆ. That burning fire burns with red color. ಆಮೇಲೆ ಆ ಬೆಂಕಿ ಉರಿಯುತ್ತಾ ಅದು ಕೆಂಪು ಬಣ್ಣವಾಗುತ್ತದೆ. It denotes the blood of Jesus Christ. ಆ ಕೆಂಪು ಬಣ್ಣ ಸೂಚಿಸುವುದು ಯೇಸು ಕ್ರಿಸ್ತನ ರಕ್ತವಾಗಿದೆ. That burning fire looks like a white color. ಆಮೇಲೆ ಆ ಬೆಂಕಿ ಬಿಳಿ ಬಣ್ಣವಾಗುತ್ತದೆ. It denotes Holy Spirit. ಆಮೇಲೆ ಅದು ಸೂಚಿಸುವುದು ಪವಿತ್ರ ಆತ್ಮನನ್ನು ಸೂಚಿಸುತ್ತದೆ. Each moment while you are hearing the message, ಆಮೇಲೆ ನೀವು ಈ ಸಂದೇಶ ಕೇಳುವಾಗ you are not sitting alone. ಆಮೇಲೆ ನೀವು ಕೂತಿರುವುದು ಒಟ್ಟಿಗೆಯಾಗಿ ಅಲ್ಲ. The Lord is pouring the anointing upon you. ಪರಿಶುದ್ಧಾತ್ಮನ ಅಭಿಷೇಕ ನಿಮ್ಮ ಮೇಲೆ ಇರುತ್ತದೆ. All the people those who are gathered here, ಆಮೇಲೆ ದೇವ ಜನರೆಲ್ಲರೂ ಇಲ್ಲಿ ಸೇರಿರುವಾಗ you are not gathered with your own desire. ಆಮೇಲೆ ನಿಮ್ಮ ನಿರ್ಧಾರದ ಮೇಲೆ ನೀವು ಇಲ್ಲಿ ಬಂದಿಲ್ಲ. The Lord himself brought each and everyone. ಆಮೇಲೆ ದೇವರು ಒಬ್ಬೊಬ್ಬರು ನಿಮ್ಮನ್ನು ಕರೆದು ನೀವು ಇಲ್ಲಿ ಬಂದಿದ್ದೀರಾ. All the servant of God, those who gathered here, ನೀವು ಇಲ್ಲಿ ಸೇರಿ ಬಂದಿರುವುದು, when you are sitting here, ನೀವು ಇಲ್ಲಿ ಕೂತಿರುವಂತದ್ದು, the burning anointing of God goes into your church. ಆಮೇಲೆ ನೀವು ಇಲ್ಲಿ ಕೂತಿರುವಾಗ ಈ ಉರಿಯುವಂತ ಈ ಅಭಿಷೇಕ ನಿಮ್ಮ ಸಭೆಗಳಲ್ಲಿ ಕೂಡ ವ್ಯಾಪರಿಸುತ್ತದೆ. This anointing goes to your house. ಈ ಅಭಿಷೇಕ ನಿಮ್ಮ ಮನೆಗಳಲ್ಲಿ ಕೂಡ ಹೋಗುತ್ತದೆ. All the evil spirit will be destroyed. The anointing is going into your church. ಎಲ್ಲ ದುರಾತ್ಮನ ಕಾರ್ಯಗಳು ನಿಮ್ಮ ಸಭೆಗಳಲ್ಲಿ ಹೊಡೆಯಲ್ಪಡುತ್ತವೆ. Thank you, Lord. Each woman filled with the anointing. ಆಮೇಲೆ ಈ ಸಮಯದಲ್ಲಿ ಪರಿಶುದ್ಧಾತ್ಮ ನಿಮ್ಮನ್ನು ತುಂಬಿಸ್ತಾ ಇದ್ದಾರೆ. Today you are not going with the empty hand. ಆಮೇಲೆ ನಾವು ಬರಿಗೈಯಲ್ಲಿ ಇವತ್ತು ಹಿಂತಿರುಗಿ ಹೋಗುವುದಿಲ್ಲ. I feel the strong anointing is coming upon each and everyone. ಆಮೇಲೆ ನಾನು ನಂಬುತ್ತೇನೆ ಅಥವಾ ಅನುಭವಿಸ್ತಾ ಇದ್ದೇನೆ, ಪರಿಶುದ್ಧಾತ್ಮ ಒಬ್ಬೊಬ್ಬರ ಮೇಲೆ ಶಕ್ತಿಯುತವಾದ ಅಭಿಷೇಕವನ್ನು ಸುರಿಸುತ್ತಾನೆ ಎಂಬುದಾಗಿ. You are not able to felt in your body. ಉನ್ನಾಲೆ ಒಂದು ಶರೀರಕ್ಕೆ ಉಣರ முடியாம இருக்கலாம். ಆಮೇಲೆ ನಿಮ್ಮ ಶರೀರದಲ್ಲಿ ನೀವು ಬಲ ಹೊಂದಲಿಕ್ಕೆ ಆಗದಿರುವಂತ ಅನುಭವ ಇರಬಹುದು. But it's not mean that you are sitting simply. ನೀಗ ಸಾಧಾರಣ ಉட்கார்ந்திருக்கீங்க ಅರ್ಥ ಇಲ್ಲ. ನೀವು ಸಾಧಾರಣ ವ್ಯಕ್ತಿಗಳಾಗಿ ಇಲ್ಲಿ ಕೂತಿಲ್ಲ. Each moment the power of God is coming upon you. ಆಮೇಲೆ ಒಂದೊಂದು ಕ್ಷಣದಲ್ಲೂ ಪರಿಶುದ್ಧಾತ್ಮನ ಶಕ್ತಿ ನಿಮ್ಮ ಮೇಲೆ ಇಳಿಯುತ್ತದೆ. Today God is going to give you a different anointing experience. ಆಮೇಲೆ ಪರಿಶುದ್ಧಾತ್ಮನ ದೇವರು ಒಂದೊಂದು ವಿಧವಾದ
ಇವತ್ತು God has given a message. ದೇವರು ನನಗೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. கர்த்தர் ஒரு செய்தியை கொடுத்திருக்காரு. ಕರ್ತನು ಒಂದು ಸಂದೇಶವನ್ನು ನನಗೆ ಕೊಟ್ಟಿದ್ದಾರೆ. That is for each and everyone those who gather here. ಆಮೇಲೆ ಹಾಗಾಗಿ ನೀವೆಲ್ಲರೂ ಒಬ್ಬೊಬ್ಬರು ಇಲ್ಲಿ ಸೇರಿ ಬಂದಿದ್ದೀರಾ. That message title, ಆ ಮೆಸೇಜಿನ ಪೀಠಿಕೆ ಹೀಗಿದೆ. அந்த தேவ செய்தியின் தலைப்பு, ಆ ದೇವರ ಸಂದೇಶದ ಪೀಠಿಕೆ the anointing of Cyrus. ಕೋರಹಿನ ಅಭಿಷೇಕ ಎಂಬುದಾಗಿ. That anointing going to come upon each and everyone. ಆ ಅಭಿಷೇಕ ನಮಗೆ ಇಟ್ಟಿರುವಂತ ಒಬ್ಬೊಬ್ಬರ ಮೇಲೆ ಇಳಿದು ಬರುತ್ತದೆ. You might be a pastor, ನೀವು ಕೆಲವೊಂದು ಮಾಸ್ಟರ್ ಆಗಿರಬಹುದು. you might be an evangelist, ಕೆಲವೊಮ್ಮೆ ನೀವು ಸುವಾರ್ತಿಕರಾಗಿರಬಹುದು. you might be an apostle, ನೀವು ಕೆಲವೊಮ್ಮೆ ಒಂದು ಅಪೊಸ್ತಲರಾಗಿರಬಹುದು. you might be a prophet, ಕೆಲವೊಮ್ಮೆ ನೀವು ಒಂದು ಪ್ರವಾದಿಯಾಗಿರಬಹುದು. or else you might be an ordinary believer. ಅಥವಾ ಒಂದು ಸಾಮಾನ್ಯವಾಗಿರುವಂತ ವಿಶ್ವಾಸಿಯಾಗಿರಬಹುದು. Whoever might be, ನೀವು ಯಾರೇ ಆಗಿರಲಿ, today God is going to fill you with the anointing power. ಈ ಹಗಲ ವೇಳೆ ಪರಿಶುದ್ಧಾತ್ಮನ ಆ ಶಕ್ತಿಯಿಂದ ತುಂಬಿಸುವನಾಗಿದ್ದಾನೆ. Oh, the Lord is going to fill everyone. ಆಮೇಲೆ ದೇವರು ಒಬ್ಬೊಬ್ಬರನ್ನು ತನ್ನ ಶಕ್ತಿಯಿಂದ ತುಂಬಿಸುವವನಾಗಿದ್ದಾರೆ. Let's turn to the Bible. ಆಮೇಲೆ ನಾವು ಸತ್ಯವೇದವನ್ನು ತೆಗೆದುಕೊಳ್ಳೋಣ. ಯೆಶಯ್ಯ ಯೆಶಾಯನು ಬರೆದಂತ ಪ್ರವಾದನ ಗ್ರಂಥ 45வது அதிகாரம் 45ನೇ ಅಧ್ಯಾಯ 1வது வசனம் 4வது வசனத்தை படிப்போம். 1ನೇ ವಾಕ್ಯ ಮತ್ತು 4ನೇ ವಾಕ್ಯ ಓದಿಕೊಳ್ಳೋಣ. கர்த்தராகிய நான் அபிஷேகம் பண்ணின கோராசுக்கு முன்பாக ஜாதிகளை கீழ்ப்படுத்தி ராஜாக்கின் இடைக்கட்டுகளை அவிழ்க்கும்படிக்கும் அவனுக்கு முன்பாக வாசல்கள் பூட்டப்படாதிருக்க கதவுகளை திறந்து வைக்கும்படிக்கும் அவனை பார்த்து அவன் வலது கையை பிடித்துக் கொண்டு அவனுக்கு சொல்லுகிறதாவது, ಯೆಹೋವನು ಯಾವನ ಕೈ ಹಿಡಿದು ಯಾವನಿಗೆ ಜನಾಂಗಗಳನ್ನು ತುಳಿದು ರಾಜರ ನಡುಕಟ್ಟನ್ನು ಬಿಚ್ಚಿ ಯಾವನ ಮುಂದೆ ಬಾಗಿಲನ್ನು ತೆರೆದು ಮುಚ್ಚರಿಸಲು ತನ್ನ ಅಭಿಷೇಕಿಸಿದ ಆ ಕೋರೆಶನಿಗೆ ಈಗಲೂ ತಾನೇ. 4வது வசனம் சொல்கிறது, வெண்கல கதவுகளை உடைத்து இரும்பு தாழ்பால்களை முறித்து அந்த காலத்தில் இருக்கிற பொக்கிஷங்களையும் ஒலிம்பிக்கில் இருக்கிற புதையல்களையும் உனக்கு தருவேன். ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನಾನು ನಿನ್ನ ಮುಂದೆ ಹೋಗಿ ನಿನ್ನಗಳನ್ನು ಸಮ ಮಾಡಲು ತಾಮ್ರದ ಕದಗಳನ್ನು ಒಡೆದು ಕಬ್ಬಿಣದ ಅಗಲಿಗಳನ್ನು ಮುರಿದು ಬಿಡುವೆನು ಎಂಬುದಾಗಿ ಅಷ್ಟು ಮಾತ್ರವಲ್ಲ ಕಸದಲ್ಲಿ ಬಚ್ಚಿಟ್ಟಿರುವ ಆಸ್ತಿಪಾಸ್ತಿ ನಿನಗೆ ಕೊಡುತ್ತೇನೆ ಎಂಬುದಾಗಿ. Today, according to the verses, the Lord is going to do each and everyone's life. ಆಮೇಲೆ ಈ ಹೇಳಲ್ಪಟ್ಟಂತ ವಾಕ್ಯದ ಮುಖಾಂತರ ದೇವರು ಪ್ರತಿಯೊಬ್ಬರ ಜೀವನದಲ್ಲಿ ಈ ರೀತಿಯಾದ ಕಾರ್ಯಗಳನ್ನು ಮಾಡುವವರಾಗಿದ್ದಾರೆ. ಎಲ್ಲ வெண்கல கதவுகளை இன்னைக்கு கர்த்தர் உடைக்க போகிறார். ಆಮೇಲೆ ಎಲ್ಲ ತಾಮ್ರದ ಕದಗಳನ್ನು ಕರ್ತನು ಮುರಿಯುವಾಗಿದ್ದಾನೆ. All the prophets against you, God is going to break it. ಆಮೇಲೆ ವಿರೋಧವಾಗಿರುವಂತ ಎಲ್ಲ ತಾಮ್ರದ ಕದಗಳನ್ನು ದೇವರು ತಾನೇ ಮುರಿದು ಹಾಕುತ್ತಾನೆ. Today, God is going to give that anointing to everyone. ಆಮೇಲೆ ಆ ರೀತಿಯಾದ ಅಭಿಷೇಕವನ್ನು ಕರ್ತನು ಒಬ್ಬೊಬ್ಬರ ಮೇಲೆ ಸುರಿಸುತ್ತಾನೆ. All the pastors, today God is going to give that anointing for you. ಆಮೇಲೆ ಈ ರೀತಿಯಾದಂತ ಅಭಿಷೇಕವನ್ನು ಎಲ್ಲ ಸೇವಕರಿಗೂ ಕರ್ತನು ಕೊಡುತ್ತಾಗಿದ್ದಾನೆ. In your church, ನಿಮ್ಮ ಸಭೆಗಳಲ್ಲಿ might be people might be put a block. ಆಮೇಲೆ ಅನೇಕ ದೇವರ ಮಕ್ಕಳು ಆಮೇಲೆ ಬಂಧಿಸಲ್ಪಟ್ಟವರಾಗಿದ್ದಾರೆ. Should not bring souls in your church. ಆಮೇಲೆ ನಿಮ್ಮ ಸಭೆಗಳಲ್ಲಿ ಅನೇಕ ಆತ್ಮಗಳು ಬರಲಿಕ್ಕೆ ಆಗದಿರುವಂತ ಅನುಭವ ಇದೆ. The Lord is going to break today. ದೇವರು ಆ ರೀತಿಯಾದ ಅಡ್ಡಿಗಳನ್ನು ಮುರಿದು ಹಾಕುವವರಾಗಿದ್ದಾರೆ. When many souls may be come to your church, ಆಮೇಲೆ ಅನೇಕ ಆತ್ಮಗಳು ನಿಮ್ಮ ಸಭೆಯಲ್ಲಿ ಬರುವಾಗ but unknowingly all the souls are stopped. ಆದ್ರೆ ಆತ್ಮಗಳು ಕಡಿಮೆಯಾದರೆ Today, whatever the Trinity Satan puts, ಆಮೇಲೆ ಏನೇನು ಸೈತಾನ ತಂತ್ರಗಳನ್ನು ನಿಮ್ಮ ಸಭೆ ವಿರುದ್ಧವಾಗಿ ಹೇಳಿದರು, the Lord is going to break that. ದೇವರು ಆ ತಂತ್ರಗಳನ್ನು ಮುರಿದು ಹಾಕುವವನಾಗಿದ್ದಾನೆ. To give you the anointing of Cyrus. ಆಮೇಲೆ ಆ ಕೊರೆಯನ ಮೇಲಿರುವ ಅಭಿಷೇಕವನ್ನು ನಿಮ್ಮ ಮೇಲೆ ಕೊಡುತ್ತಾನೆ. Oh, that anointing will change your life. ಆಮೇಲೆ ಆ ಅಭಿಷೇಕ ನಿಮ್ಮ ಜೀವನವನ್ನು ಬದಲು ಮಾಡುತ್ತದೆ. To whom the Lord will give this anointing? ಆಮೇಲೆ ನಿಮ್ಮ ಮೇಲೆ ಆ ಅಭಿಷೇಕವನ್ನು ಯಾರು ಕೊಟ್ಟಿದ್ದಾರೋ, The one who likes to stand for God. ஒருவர் இயேசுவுக்காக நிற்கிறவர்களாக. ನೀವು ಯೇಸು ಕ್ರಿಸ್ತನಿಗೋಸ್ಕರ ನಿಲ್ಲಿಸುವಂತೆ ಆತನು ಮಾಡುವವರಾಗಿದ್ದಾರೆ. To whom the Lord will give this anointing? ನಿಮಗೋಸ್ಕರ ಆತನು ಈ ಅಭಿಷೇಕವನ್ನು ಕೊಡುವಾಗ The one who faithful to God. ಆಮೇಲೆ ನೀವು ನಂಬಿಗಸ್ತರಾಗಿ ದೇವರಿಗೋಸ್ಕರ ನಿಂತ್ಕೊಳ್ತೀರಾ. To whom the Lord will give this anointing? ಆಮೇಲೆ ಈ ಅಭಿಷೇಕ ನಿಮ್ಮ ಮೇಲೆ ಬರುವಾಗ The one who always stand in the gap for God. ಆಮೇಲೆ ಆ ಒಡಕಿನಲ್ಲಿ ಆಮೇಲೆ ನೀವು ನಿಲ್ಲುವರಾಗಿರ್ತೀರಾ. Don't think ordinarily about this anointing. இந்த அபிஷேகத்தை சாதாரண எண்ணாத. ಆಮೇಲೆ ಈ ಅಭಿಷೇಕ ಸಾಧಾರಣವಾದ ಅಭಿಷೇಕವಲ್ಲ. It's a specially
mighty power of God. ಇದು ಅದೇ ಸ್ಪೆಷಲ್ ಆಗಿ ವಿಶೇಷವಾದಂತ ದೇವರ ಮಹಾಶಕ್ತಿಯಿಂದ ತುಂಬಿದಾಗಿದೆ. This anointing, whatever lock the enemy put for you, it will open it. ಈ ಅಭಿಷೇಕವು ಶತ್ರುವು ನಿನ್ನ ಜೀವಿತದಲ್ಲಿ ಏನೇನು ಮುಚ್ಚಿಟ್ಟಿದ್ದಾರೋ ಅದನ್ನು ತೆರೆಯುವಂತದ್ದಾಗಿರುತ್ತದೆ. And this anointing will open the good things in your life. ನಿನ್ನ ಜೀವಿತದಲ್ಲಿ ಅನೇಕ ಆಶೀರ್ವಾದದ ಬಾಗಿಲುಗಳನ್ನು ಈ ಅಭಿಷೇಕ ತೆರೆಯುತ್ತದೆ. This anointing make you to go to the next level in your spiritual life. ಈ ಅಭಿಷೇಕ ನಿನ್ನನ್ನು ನಿನ್ನ ಆತ್ಮಿಕ ಹಂತದಿಂದ ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗುತ್ತದೆ. And this anointing destroy the work of the enemy. ಸೈತಾನನ ಸಕಲ ದುಷ್ಟ ಕಾರ್ಯಗಳನ್ನು ಈ ಅಭಿಷೇಕ ಮುರಿದು ಹಾಕುತ್ತದೆ. Magician could not able to stand before to this anointing. மந்திரவாதி இந்த அபிஷேகத்துக்கு முன்னால நிற்க முடியாது. மந்திரவாதி கூட ಈ ಅಭಿಷೇಕದ ಮುಂದೆ ನಿಲ್ಲಕ್ಕೆ ಆಗುವುದಿಲ್ಲ. Satan could not be able to stand before to this anointing. ಈ ಅಭಿಷೇಕದ ಮುಂದೆ ಸೈತಾನನಿಗೂ ಕೂಡ ನಿಲ್ಲಕ್ಕೆ ಆಗುವುದಿಲ್ಲ. This anointing open the way for you. ಈ ಅಭಿಷೇಕ ನಿನಗೋಸ್ಕರ ಹೊಸ ಮಾರ್ಗವನ್ನು ತೆರೆದುಕೊಳ್ಳುತ್ತದೆ. This anointing give you opportunity. ನಿನಗೋಸ್ಕರ ಅನೇಕ ಆಪರ್ಚುನಿಟಿಗಳನ್ನು ಆ ಅಭಿಷೇಕ ತೆರೆದುಕೊಳ್ಳುತ್ತದೆ. This anointing of Cyrus will lift up you in Christ. ಈ ಅಭಿಷೇಕ ಕೋರೆಷನ ಮೇಲಿನ ಅಭಿಷೇಕ ಕ್ರಿಸ್ತನಲ್ಲಿ ನಿನ್ನನ್ನು ಮೇಲಕ್ಕೆತ್ತುತ್ತದೆ. And this anointing will give a link between you and heaven. ನಿನಗೂ ಸ್ವರ್ಗಕ್ಕೂ ಒಂದು ಸಂಪರ್ಕವನ್ನು ಈ ಅಭಿಷೇಕ ಕೊಡುತ್ತದೆ. This anointing trouble the hell. இந்த அபிஷேகம் நரகத்தை பயப்படுத்த வெச்சிடும். ಈ ಅಭಿಷೇಕ ನಿನ್ನ ಮೇಲಿದ್ರೆ ನರಕವು ಕೂಡ ನಿನ್ನನ್ನು ನೋಡಿ ಭಯಪಡುವ ಹಾಗೆ ಆಗುತ್ತದೆ. Once you got this anointing, ಒಂದು ಸಾರಿ ಪರಿಶುದ್ಧಾತ್ಮನ ಈ ಅಭಿಷೇಕವನ್ನು ಕೊಟ್ಟರೆ, once you receive this anointing of Cyrus, ಒಂದು ಸಾರಿ ಈ ಕೋರೆಷನ ಅಭಿಷೇಕವನ್ನು ನೀನು ಹೊಂದಿಕೊಂಡರೆ, you won't go anywhere. The Lord will go before to you. ನೀನು ಒಟ್ಟಿಗಾಗಿ ಎಲ್ಲಿಗೂ ಹೋಗುವುದಿಲ್ಲ. ನೀನು ಹೋಗುವುದಕ್ಕಿಂತ ಮುಂಚಿತವಾಗಿ ಕರ್ತನೆಯಾಗಿ ಹೋಗಿರುತ್ತಾನೆ. Last year February, ಕಳೆದ ವರ್ಷ ಫೆಬ್ರವರಿಯಲ್ಲಿ I went for a place called Tanjore. ನಾನು ತಾಂಜೂರ್ ಎಂಬುದಾಗಿರುವಂತಹ ಒಂದು ಪ್ರದೇಶಕ್ಕೆ ಹೋದೆ. For a ministry purpose. ಒಂದು ಸೇವೆಯ ಉದ್ದೇಶಕ್ಕೋಸ್ಕರ. That time the person who calls me for ministry, ಒಂದು ಸೇವೆಗೋಸ್ಕರ ಆ ವ್ಯಕ್ತಿ ನನ್ನನ್ನು ಕರೆದರು. I just taken a train, night train to morning. ನಾನು ಒಂದು ಟ್ರೈನ್ ಹಿಡ್ಕೊಂಡು ಹೋದೆ. ನೈಟ್ ಟ್ರೈನ್ ಹತ್ತಿದ್ರೆ ಬೆಳಿಗ್ಗೆ ಹೋಗಿ ಮುಟ್ಟುತ್ತೇನೆ. Train stops sharply 5 to 5:15. ಆ ಟ್ರೈನ್ ಹೋಗಿ ಅಲ್ಲಿ ರೈಲು ಹೋಗಿ ಮುಟ್ಟುವಂತದ್ದು 5 ಮತ್ತು 5:30 ಆ ಸಮಯದಲ್ಲಿ ಕರೆಕ್ಟ್ ಆಗಿ ಹೋಗಿ ಮುಟ್ಟುತ್ತದೆ. Sharp time I put my leg on that Tanjore station. ನಾನು ಕರೆಕ್ಟ್ ಸಮಯದಲ್ಲಿ ನನ್ನ ಹೆಜ್ಜೆಯನ್ನು ಆ ತಾಂಜೂರ್ ಸ್ಟೇಷನ್ ಅಲ್ಲಿ ಇಟ್ಟೆ. The person who called for a ministry, ಯಾರು ನನ್ನನ್ನು ಆ ಸೇವೆಗೋಸ್ಕರ ಕರೆದಿದ್ದರು, in that person house, ಆ ವ್ಯಕ್ತಿಯ ಮನೆಯಲ್ಲಿ Satan ran down in that house. ಸೈತಾನು ಆ ಮನೆಯಲ್ಲಿ ಚಲಿಸುತ್ತಾ ಇದ್ದನು. ಹೋಗಿದರು. Run away. ಆ ಸೈತಾನು ಆ ಮನೆಯಿಂದ ಓಡಿ ಹೋದನು. I not visit his house, but I just put my leg to the Tanjore railway station. ನಾನು ಆ ವ್ಯಕ್ತಿಯ ಮನೆಗೆ ಹೋಗಲಿಲ್ಲ. ಆದ್ರೆ ನಾನು ಯಾವಾಗ ತಾಂಜೂರ್ ರೈಲ್ವೆ ಸ್ಟೇಷನ್ ಅಲ್ಲಿ ಕಾಲಿಟ್ಟನೋ ಆ ವ್ಯಕ್ತಿಯ ಮನೆಯಲ್ಲಿರುವಂತಹ ಸೈತಾನ್ ಅಲ್ಲಿಂದ ಓಡಿ ಹೋದನು. This is the glorious anointing of Cyrus. ಇದು ಮಹಿಮೆಯ ಅಭಿಷೇಕ ಕೋರೆಷನಿಗೆ ದೇವರು ಕೊಟ್ಟಿರುವಂತದ್ದು. The same anointing God is going to give everyone. ಅದೇ ಅಭಿಷೇಕವನ್ನು ಇಲ್ಲಿರುವಂತಹ ಪ್ರತಿಯೊಬ್ಬರಿಗೂ ದೇವರು ಕೊಡುತ್ತಾನೆ. To know the trickery of Satan. ಸೈತಾನನ ತಂತ್ರಗಳನ್ನು ತಿಳಿದುಕೊಳ್ಳಬೇಕು. To know the trickery of the jealousful people. ಅನೇಕ ಹೊಟ್ಟೆ ಕಿಚ್ಚಿರುವಂತಹ ಜನರಿದ್ದಾರೆ. The same thing, once I finished the Tiruchi ministry, ಒಂದು ಸಾರಿ ನಾನು ತಿರುಚಿಯಲ್ಲಿ ಸೇವೆ ಮುಗಿಸಿಕೊಂಡು ಬರ್ತಾ ಇದ್ದೆ. then I just returned again to Tanjore bus stand. ನಾನು ಮತ್ತೆ ಆ ತಿರುಚಿಯಲ್ಲಿ ಸೇವೆ ಮುಗಿಸಿ ತಿರುಗಿ ತಾಂಜೂರ್ ಬಸ್ ಸ್ಟ್ಯಾಂಡ್ ಗೆ ಬರ್ತಾ ಇದ್ದೆ. The person who just brought me to Tiruchi to Tanjore bus stand, ಒಂದು ಸಾರಿ ಒಬ್ಬ ವ್ಯಕ್ತಿ ನನ್ನ ತಿರುಚಿಯಿಂದ ತಾಂಜೂರ್ ಬಸ್ ಸ್ಟ್ಯಾಂಡ್ ಗೆ ಡ್ರಾಪ್ ಮಾಡಿದರು. me and that particular person sitting in the bus stand. ನಾನು ಆ ವ್ಯಕ್ತಿ ಕೂಡ ಆ ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತ್ಕೊಂಡಿದ್ದೆವು. Then one lady, age from 45 to 50. ಒಂದು ಸ್ತ್ರೀಯಲ್ಲಿ ಬಂದ್ರು. ಹೆಚ್ಚು ಕಮ್ಮಿ ಅವರಿಗೆ 45 ರಿಂದ 50 ವರ್ಷವಿತ್ತು. She is looking like a old lady. ಸ್ವಲ್ಪ ಪ್ರಾಯವಾಗಿರುವಂತಹ ಸ್ತ್ರೀಯ ಹಾಗೆ ಕಾಣ್ತಾ ಇದ್ದರು.
she wearing lots of jewels. ಅವರು ಅನೇಕ ಆಭರಣಗಳನ್ನು ಧರಿಸಿಕೊಂಡಿದ್ದರು. All the jewels are like shining as a gold. ಆ ಆಭರಣಗಳೆಲ್ಲ ಹೊಳೆಯಲಿಕ್ಕೆ ಪ್ರಾರಂಭಿಸಿದವು. I was sitting on the stop. ನಾನು ಕೂತ್ಕೊಂಡಿದ್ದೆ ಬಸ್ ಸ್ಟಾಪ್ ಅಲ್ಲಿ. She was called me like this. ಆ ಸ್ತ್ರೀ ಬಂದು ನನ್ನನ್ನು ಹೀಗೆ ಮುಟ್ಟಿ ಕರೆದರು. I thought she is an old lady as like a grandma. ನಾನು ಅನ್ಕೊಂಡೆ ಇವರು ಒಂದು ಅಜ್ಜಿ ಹಾಗೆ ಎಂಬುದಾಗಿ. So she just do like this. ಅವರು ಮತ್ತೆ ನನ್ನನ್ನು ಹೀಗೆ ಮುಟ್ಟಿದರು. And she called me Jesus, Jesus. ಅವರು ನನಗೆ ಹೀಗೆ ಕರೆದರು, ಜೀಸಸ್, ಯೇಸುವೆ, ಯೇಸುವೆ ಎಂಬುದಾಗಿ. ಯೇಸಪ್ಪ, 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 ಯೇಸಪ್ಪ ಎಂಬುದಾಗಿ. ಹಸಿயா இருக்குது. I am very hungry. ನನಗೆ ತುಂಬಾ ಹಸಿವಾಗಿದೆ. Can you give something? ನೀವೇನಾದರೂ ನನಗೆ ಕೊಡ್ತೀರಾ? I just look top to bottom. ನಾನು ಅವರ ಮೇಲಿಂದ ಕೆಳಗಿನವರೆಗೂ ನಾನು ನೋಡಿದೆ. She was wearing full of jewels, shining jewels. ಅವರು ಹೊಳೆಯುವಂತ ಆಭರಣಗಳನ್ನು ಧರಿಸಿಕೊಂಡಿದ್ದರು. Then I say, you are wearing full of jewels. ನೀವು ನೋಡಿದ್ರೆ ಒಳ್ಳೆ ಬಂಗಾರಗಳನ್ನು ಆಭರಣಗಳನ್ನು ಧರಿಸಿಕೊಂಡಿದ್ದೀರಾ. You are asking money with me. ಅಂದ್ರೆ ನೀವು ನನ್ನ ಹತ್ರ ಬಂದು ಹಣ ಕೇಳ್ತಾ ಇದ್ದೀರಲ್ಲ. Then she is telling me. ಆಮೇಲೆ ಆ ಸ್ತ್ರೀ ನನ್ನ ಹತ್ರ ಹೀಗೆ ಹೇಳಿದರು. ಯೇಸಪ್ಪ, ಯೇಸಪ್ಪ, Jesus, ಯೇಸುವೆ, this is not original jewels. ಆಮೇಲೆ ಇದೆಲ್ಲ ಒರಿಜಿನಲ್ ಆಗಿರುವಂತ ಬಂಗಾರವಲ್ಲ. All covering jewels. ಇವೆಲ್ಲವೂ ಡೂಪ್ಲಿಕೇಟ್ ಆಗಿರುವಂತ ಅಥವಾ ಬಂಗಾರದ ರೀತಿಯಲ್ಲಿರುವಂತ ಆಭರಣಗಳಾಗಿದೆ. I am very very hungry. ಆದರೆ ನಾನು ತುಂಬಾ ಹಸಿವಿನಲ್ಲಿದ್ದೇನೆ. Please give me something. ನನಗೋಸ್ಕರ ಏನಾದರೂ ನೀವು ಕೊಡ್ರಿ. Then I just took some money. ನಾನು ನನ್ನ ಕೈಯಲ್ಲಿರುವ ಸ್ವಲ್ಪ ಹಣ ಅವರಿಗೆ ನಾನು ಕೊಟ್ಟೆ. I just given to her. ನಾನು ಅವರಿಗೆ ಅದು ಕೊಟ್ಟೆ. Then I asked her. ಆಮೇಲೆ ನಾನು ಕೇಳಿದೆ. First of all, ಮೊದಲನೇದಾಗಿ, why you are calling as Jesus? ನೀವು ಯಾಕೆ ನನ್ನನ್ನು ಯೇಸುವೆ ಎಂಬುದಾಗಿ ಕರೆದ್ರಿ? I am not wearing white and white dress. ನಾನು ಅವತ್ತು ಬಿಳಿ ವಸ್ತ್ರವನ್ನು ಧರಿಸಿರಲಿಲ್ಲ. I am wearing color dress, I think so. ನಾನು ಯಾವುದೋ ಒಂದು ಬಣ್ಣದ ವಸ್ತ್ರಗಳನ್ನು ಧರಿಸಿಕೊಂಡಿದ್ದೆ. She is replying to me. ಅವರು ನನಗೆ ಹೀಗೆ ಉತ್ತರ ಕೊಟ್ಟರು. Jesus is with you. ಆಮೇಲೆ ಯೇಸು ಸ್ವಾಮಿ ನಿಮ್ಮ ಸಂಗಡ ಇದ್ದಾರೆ. Then I asked you, how did you know? ನಾನು ಅವರಿಗೆ ಕೇಳಿದೆ, ಇದು ಹೇಗೆ ನಿಮಗೆ ಅರ್ಥವಾಯಿತು? உனக்கு எப்படி தெரியும்? ಇದು ನಿಮಗೆ ಹೇಗೆ ಅರ್ಥವಾಯಿತು? She is telling with me. ಆ ಸಿಸ್ಟರ್ ನನಗೆ ಹೀಗೆ ಹೇಳಿದರು. That old lady telling with me. ಆ ವಯಸ್ಸಾದಂತ ಸ್ತ್ರೀ ನನಗೆ ಹೀಗೆ ಹೇಳಿದರು. My God told me. ನನ್ನ ದೇವರು ನನಗೆ ತಿಳಿಸಿಕೊಟ್ಟರು. Which God are telling everything? ನಾನು ಅವರಿಗೆ ಹೀಗೆ ಪ್ರಶ್ನೆ ಕೇಳಿದೆ, ಯಾವ ದೇವರು ನನಗೆ ಹೇಳಿದರು? Who is the God? ಆ ದೇವರು ಯಾರು? She is telling all the God names. ಆ ಸ್ತ್ರೀ ಹೇಳಿದ ಎಲ್ಲಾ ದೇವರುಗಳ ಹೆಸರು ಅವರು ಹೇಳ್ತಾ ಬಂದರು. And the next question I asked. ಆಮೇಲೆ ಇನ್ನೊಂದು ಪ್ರಶ್ನೆ ನಾನು ಅವರಿಗೆ ಕೇಳಿದೆ, Who are you? ನಾನು ಕೇಳಿದೆ, ನೀವು ಯಾರು? She said, she told with me. ಆ ಲೇಡಿ ನನಗೆ ಸ್ತ್ರೀ ಹೀಗೆ ಹೇಳಿದರು, I am a magician. ನಾನು ಮಂತ್ರವಾದಿಯಾಗಿದ್ದೇನೆ. ನಾನು ಒಂದು ಮಂತ್ರವಾದಿ. ನಾನು ಒಂದು ಮಂತ್ರವಾದಿಯಾಗಿದ್ದೇನೆ. While talking with her. ಆಮೇಲೆ ಯಾಕೆ ನಾನು ಅವರಿಗೆ ಹೀಗೆ ಮಾತಾಡಿದೆ? While she was talking with me. ಅವರು ಯಾಕೆ ನನ್ನೊಂದಿಗೆ ಮಾತಾಡಿದ್ರು? In this left hand. ಅವರ ನನ್ನ ಎಡಗೈಯಲ್ಲಿ She was doing magician Vismerium Mantram. ಆ ಮಂತ್ರವನ್ನು ಅವರು ಮುಟ್ಟುತ್ತಾ ಇದ್ದರು ಮಂತ್ರದಿಂದ. Why she was doing this mantram to my left hand? In the left hand ಏನ್ ಮಂತ್ರ ಮಾಡೋದನಾ? ಈ ಎಡಗೈ ಯಾಕೆ ಮಂತ್ರ ಮಾಡ್ತಾ ಇದ್ದೆ ಎಂಬುದಾಗಿ. In this left hand only I will hold the mic. ನಾನು ಈ ಎಡಗೈಯಲ್ಲಿ ನಾನು ಯಾವಾಗಲೂ ಮೈಕ್ ಹಿಡಿತಾ ಇದ್ದೆ. Next that evening ಸಂಜೆ I have to go for the healing and deliverance ministry. ನಾನು ಹೀಲಿಂಗ್ ಸ್ವಸ್ಥತೆಯ ಮತ್ತು ಬಿಡುಗಡೆ ಕೂಟವನ್ನು ನಾನು ನಡೆಸಬೇಕಿದೆ. That day God has appointed all the evil thing, all the deliverance, all the witchcraft to be burned. ಆಮೇಲೆ ಎಲ್ಲ ದುರಾತ್ಮನ ಕಾರ್ಯಗಳು, ಎಲ್ಲ ಬಿಡುಗಡೆ ಕಾರ್ಯಗಳು ಎಲ್ಲವನ್ನು ದೇವರು ಅವತ್ತು ಸಂಜೆ ನಡೆಸಬೇಕಿತ್ತು. So the reason Satan sent a magician lady. ಅವತ್ತು ಅದಕ್ಕೋಸ್ಕರ ಏನ್ ಮಾಡಿದ್ರು, ಅದಕ್ಕಿಂತ ಮುಂಚಿತವಾಗಿ ಸೈತಾನ ಏನ್ ಮಾಡಿದ್ರು, ಒಂದು ಮಂತ್ರವಾದಿಯಾಗಿರುವ ಸ್ತ್ರೀಯನ್ನು ಕಳಿಸಿದರು. After that when she told magician, ಆ ನಂತರವಾಗಿ ನಾನು ಮಂತ್ರವಾದಿ ಎಂಬುದಾಗಿ ಹೇಳಿದ ನಂತರ all the jewels became duplicate. ಒಂದು ಸಾರಿ ಅವರು ಹೇಳಿದ್ರು ನಾನು ಮಂತ್ರವಾದಿ ಎಂಬುದಾಗಿ. The person came and he took me to the journey of again Tanjavur for the ministry. ನಾನು ತಂಜಾವೂರಿಗೋಸ್ಕರ ಮಿನಿಸ್ಟ್ರಿಗೆ ಹೋದೆ. Then the Lord revealed me. ಆಗ ದೇವರು ನನಗೆ ತಿಳಿಸಿಕೊಟ್ಟರು. She was talking with me and doing Vismerium to the
left hand இந்த கைக்கு ಮಂತ್ರ பண்ணிருந்தாங்க. ಅವರು ಏನು ಮಾಡಿದ್ರು, ಆ ಸ್ತ್ರೀ ಬಂದು ಈ ಕೈ ಮುಟ್ಟಿದ್ರಲ್ಲ, ಈ ಕೈಗೆ ಅವರು ಮಂತ್ರ ಮಾಡಿದ್ರು. I felt like some sensation in my neck side. ನನಗೆ ಈ ಕುತ್ತಿಗೆ ಹತ್ರ ಅದು ಅರ್ಥವಾಗಲಿಕ್ಕೆ ಪ್ರಾರಂಭಿಸ್ತಾ ಇತ್ತು. ನನಗೆ Then the Lord revealed she did missionary for you. ಆಮೇಲೆ ಆ ಸ್ತ್ರೀ ನಿನಗೋಸ್ಕರ ಪಾಠ ಮಾಡಿಸಿದ್ರು. But nothing has happened for you. ಆದರೆ ಏನು ಕೂಡ ನನಗೆ ಅಲ್ಲಿ ಸಂಭವಿಸಲಿಲ್ಲ. Why? ಯಾಕೆ ಗೊತ್ತಾ? In Numbers 23 verse 23. ಆಮೇಲೆ ಅರಣ್ಯಕಾಂಡ 23 ರಲ್ಲಿ ಯಾಕೋಬನಿಗೆ ವಿರುದ್ಧವಾದ ಮಂತ್ರವಾದವಿಲ್ಲ. ಯಾಕೋಬನ ವಿರುದ್ಧವಾಗಿ ಯಾವ ಮಂತ್ರವಾದ ಇಲ್ಲ. ಇಸ್ರಾಯೇಲ್ ವಿರುದ್ಧವಾಗಿ ಬೀಸುವುದಿಲ್ಲ. ಇಸ್ರಾಯೇಲ್ ವಿರುದ್ಧವಾಗಿ ಯಾವ ಶಬ್ದವೂ ನಡೆಯುವುದಿಲ್ಲ. Jesus is with you. ಆಮೇಲೆ ಒಂದು ಕಾರಣ, ಯೇಸು ಸ್ವಾಮಿ ನಿಮ್ಮ ಸಂಗಡ ಇದ್ದಾರೆ. Jesus is with you. ಯೇಸು ಕ್ರಿಸ್ತನು ನಿಮ್ಮ ಸಂಗಡ ಇರುತ್ತಾರೆ. Any magician cannot able to overcome you. ಆಮೇಲೆ ಯಾವ ಮಂತ್ರವಾದಿ ನಿನ್ನ ಜೀವನದಲ್ಲಿ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. When Jesus is with you, ಯಾವಾಗ ಯೇಸು ಸ್ವಾಮಿ ನಿಮ್ಮ ಸಂಗಡ ಇರ್ತಾರೋ, Satan could not able to touch you. ಆಮೇಲೆ ಸೈತಾನ ಎಂದಿಗೂ ನಿನ್ನನ್ನು ಮುಟ್ಟಲಿಕ್ಕೂ ಕೂಡ ಸಾಧ್ಯವಾಗುವುದಿಲ್ಲ. When Jesus is with you, ಯಾವಾಗ ಯೇಸು ಸ್ವಾಮಿ ನಿಮ್ಮ ಸಂಗಡ ಇರ್ತಾರೋ, enemy cannot able to touch you. ಆಮೇಲೆ ಯಾವ ಶತ್ರುವು ನಿನ್ನನ್ನು ಮುಟ್ಟಲಿಕ್ಕೆ ಸಾಧ್ಯವಿಲ್ಲ. Because this anointing is very precious. ಕಾರಣ ಈ ಅಭಿಷೇಕ ಬಹಳ ಶ್ರೇಷ್ಠವಾದದ್ದಾಗಿರುತ್ತದೆ. This anointing change your destination. ಆಮೇಲೆ ಈ ಅಭಿಷೇಕ ನಿನ್ನ ಗುರಿಯನ್ನು ಕೂಡ ಬದಲಾಯಿಸುವಂತದ್ದಾಗಿರುತ್ತದೆ. This anointing make you very familiar person in God, in Christ. ಆಮೇಲೆ ಈ ಅಭಿಷೇಕ ನಿನ್ನಲ್ಲಿರುವುದಾದರೆ ಯೇಸು ಕ್ರಿಸ್ತನಲ್ಲಿ ನಿನ್ನನ್ನು ಪ್ರಸಿದ್ಧ ವ್ಯಕ್ತಿಯಾಗಿ ಅದು ನಿನ್ನನ್ನು ಮಾರ್ಪಡಿಸುತ್ತದೆ. That's such a beautiful anointing. ಅದು ಬಹಳ ಸುಂದರವಾದ ಅಭಿಷೇಕವಾಗಿದೆ. This anointing always make a person to be on the up stage. ಆಮೇಲೆ ಈ ಅಭಿಷೇಕ ಎಲ್ಲ ಸಂದರ್ಭದಲ್ಲಿ ಒಂದು ವ್ಯಕ್ತಿಯನ್ನು ಉನ್ನತವಾದ ಹಂತಕ್ಕೆ ಕೊಂಡೊಯ್ಯುತ್ತದೆ. The second thing actually today happened. ಆಮೇಲೆ ಎರಡನೇ ವಿಷಯ ನಾನು ಹೇಳ್ತೇನೆ. For I'm coming for this ministry. ನಾನು ಇಲ್ಲಿರುವಂತ ಈ ಸೇವೆಗೆ ಬರುವಾಗ yesterday ನಿನ್ನೆ when I was praying, ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ. in my prayer in my house, in my prayer room, ನನ್ನ ಮನೆಯಲ್ಲಿ ನನ್ನ ಪ್ರಾರ್ಥನಾ ಕೋಣೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೆ. in my dress, ನನ್ನ ಆ ವಸ್ತ್ರದಲ್ಲಿ one sticker bottle. ಆಮೇಲೆ ಒಂದು ಬೊಟ್ಟು it's in my dress. ನನ್ನ ಶರೀರದಲ್ಲಿ my dress. ಮೇಲೆ ಬಂತು. Yes, there is no way that sticker bottle should come in my dress. ಆಮೇಲೆ ಯಾವುದೇ ಕಾರಣಕ್ಕೂ ಆ ಸ್ಟಿಕ್ಕರ್ ಅಥವಾ ಬೊಟ್ಟು ನನ್ನ ವಸ್ತ್ರದ ಮೇಲೆ ಬರಲಿಕ್ಕೆ ಸಾಧ್ಯತೆನೇ ಇರಲಿಲ್ಲ. But the Lord opened my eyes. ಆದರೆ ದೇವರು ನನ್ನ ಕಣ್ಣನ್ನು ತೆರೆದರು. I saw a sticker bottle. ಬೊಟ್ಟು ನೋಡಿದೆ. Then I was praying. Then today morning, ನಾನು ಇವತ್ತು ಬೆಳಗ್ಗೆ I just came to the place where we were staying today morning in house. ನಾನು ಇವತ್ತು ಬೆಳಗಿನ ಜಾವ ಇಲ್ಲಿ ಆ ಮನೆಗೆ ಬಂದಾಗ, so yesterday night I was sleep. ನಾನು ಕಳೆದ ರಾತ್ರಿ ನಾನು ಮಲಗಿದ್ದೆ. Then what happened? So I was sleep nicely. ಆಮೇಲೆ ನಾನು ಒಳ್ಳೆ ರೀತಿಯಲ್ಲಿ ನಿದ್ದೆ ಮಾಡ್ತಾ ಇದ್ದೆ. Then the Lord opened dear Bishop Daniel pastor eyes. ಆಮೇಲೆ ದೇವರು ಆ ಬಿಷಪ್ ದಾನಿಯೇಲ್ ಅವರ ಕಣ್ಣುಗಳನ್ನು ತೆರೆದರು. So the Lord opened his eyes. ದೇವರು ಅವರ ಕಣ್ಣುಗಳನ್ನು ತೆರೆದಾಗ one lady, ಒಂದು ಸ್ತ್ರೀಯು she came and sit in my bed. ಆ ಸ್ತ್ರೀ ಬಂದು ನನ್ನ ಆ ಹಾಸಿಗೆ ಮೇಲೆ ಕೂತ್ಕೊಂಡು, and she was seeing me. ಆ ಸ್ತ್ರೀ ಅಲ್ಲಿ ಕೂತ್ಕೊಂಡು ನನ್ನನ್ನು ನೋಡ್ತಾ ಇದ್ದರು. She was not talking. ಆ ಸ್ತ್ರೀ ಏನು ನನ್ನ ಹತ್ರ ಮಾತಾಡ್ತಾ ಇಲ್ಲ. I know I was sleeping nicely. ಅದು ನನಗೇನು ಅರ್ಥವಾಗ್ತಾ ಇಲ್ಲ. ನಾನು ಒಳ್ಳೆ ರೀತಿಯಲ್ಲಿ ರಾತ್ರಿ ನಿದ್ದೆ ಮಾಡ್ತಾ ಇದ್ದೆ. The greater gift God has given to me. ದೇವರು ನನಗೆ ಕೊಟ್ಟಂತ ದೊಡ್ಡ ಒಂದು ಗಿಫ್ಟ್ ಏನಂತ ಹೇಳಿದ್ರೆ, when I close my eyes, ನಾನು ಯಾವಾಗ ನನ್ನ ಕಣ್ಣುಗಳನ್ನು ಮುಚ್ಚುತ್ತೇನೋ very quickly I sleep. ನಾನು ಆದಷ್ಟು ಬೇಗನೆ ನಿದ್ದೆ ಮಾಡಿಬಿಡ್ತೇನೆ. So the Lord opened Daniel pastor bishop eyes. ಅವರ ಕಣ್ಣುಗಳು ದೇವರ ಆತ್ಮನ ಮುಖಾಂತರ ತೆರೆಯಲ್ಪಟ್ಟ ಕಾರಣ, then Daniel pastor was praying and asking, why you came here? ದಾನಿಯೇಲ್ ಪಾಸ್ಟರ್ ಪ್ರಾರ್ಥನೆ ಮಾಡುತ್ತಾ ಅವರು ಕೇಳ್ತಿದ್ದಾರೆ, ನೀನು ಯಾಕೆ ಇಲ್ಲಿ ಬಂದಿದ್ದೀಯ ಎಂದಾಗ ಆ ಸ್ತ್ರೀಗೆ, that lady, ಆ ಸ್ತ್ರೀ ಹೇಳ್ತದೆ, unable to talk. ಆ ಸ್ತ್ರೀ ಮಾತಾಡಲಿಕ್ಕೆ ಆಗ್ತಾ ಇಲ್ಲ. She can't able to do any harm to me. ಆ
ಆ ಸ್ತ್ರೀ ನನ್ನನ್ನು ಏನು ಮಾಡ್ಲಿಕ್ಕೆ ಆಗದಿರುವಂತಹ ಸನ್ನಿವೇಶ. After few minutes ago, ಸ್ವಲ್ಪ ಸಮಯದ ನಂತರವಾಗಿ that lady disappeared. ಮರೆತು ಹೋಯ್ತು. ಆ ಸ್ತ್ರೀ ಅಲ್ಲಿಂದ ಓಡಿ ಹೋದಳು. Why she could not able to do anything? ಯಾಕೆ ಆ ಸ್ತ್ರೀ ನನ್ನನ್ನು ಏನು ಮಾಡ್ಲಿಕ್ಕೆ ಆಗಿಲ್ಲ ಅಂತ ಕೇಳಿದ್ರೆ, that lady is not an ordinary lady. ಆ ಸ್ತ್ರೀ ಒಂದು ಸಾಮಾನ್ಯವಾದ ಸ್ತ್ರೀ ಆಗಿರಲಿಲ್ಲ. that lady is sent by Satan. ಆ ಸ್ತ್ರೀ ಸೈತಾನ ಕಳಿಸಿದಂತ ಒಂದು ಸ್ತ್ರೀ ಆಗಿದ್ದಳು. that is the reason that the sticker put was appeared in my dress. ಅದಕ್ಕೋಸ್ಕರ ದೇವರು ಮೊದಲೇ ತೋರಿಸಿದ್ರು, ಒಂದು ಬೊಟ್ಟು ನನ್ನ ಶರೀರದಲ್ಲಿ, ಅದು ನನ್ನ ವಸ್ತ್ರ ಮೇಲೆ ಇರುವುದಾಗಿ. to fell down with that lady, magician lady. ಆ ಮಂತ್ರವಾದ ಸ್ತ್ರೀ ಬಿದ್ದು ಹೋದಳು. but she could not able to do anything for me. ಆದ್ರೆ ಆ ಸ್ತ್ರೀ ಬಂದು ನನ್ನ ರೂಪದ ಕೋಣೆಗೆ ಬಂದ್ರು, ನನ್ನನ್ನು ಏನು ಮಾಡ್ಲಿಕ್ಕೂ ನನ್ನನ್ನು ಮುಟ್ಲಿಕ್ಕೂ ಕೂಡ ಸಾಧ್ಯವಾಗಲಿಲ್ಲ. because this anointing always fits with you. ಕಾರಣ ಏನು ಗೊತ್ತಾ? ಈ ಅಭಿಷೇಕ ಎಲ್ಲಾ ಸಮಯದಲ್ಲೂ ನಿನ್ನ ಸುತ್ತಲೂ ಇರುತ್ತದೆ. you never go alone. ನೀನು ಯಾವಾಗಲೂ ಒಟ್ಟಿಗಿರಾಗಿ ಹೋಗುವುದೇ ಇಲ್ಲ. when you go anywhere, ನೀನು ಎಲ್ಲಿ ಹೋದರೂ ಕೂಡ this anointing of God comes as a burning fire. ಈ ಅಭಿಷೇಕ ಸುಡುವ ಪೊದೆಯ ಮಾದರಿ ಯಾವಾಗಲೂ ನಿನ್ನ ಸಂಗಡ ಬರುತ್ತದೆ. right from today, ಇವಾಗಲೂ ಕೂಡ all the people are going to receive this anointing. ಎಲ್ಲ ದೇವಜನರು ಈ ಅಭಿಷೇಕವನ್ನು ಹೊಂದಿಕೊಳ್ಳುತ್ತೀರಾ. all the activity of Satan, the Lord will reveal you. ಯಾವ ಸೈತಾನ ತಂತ್ರಗಳು ಹೇಳುತ್ತಿದ್ದಾನ, ಪರಿಶುದ್ಧಾತ್ಮನ ಈ ಅಭಿಷೇಕ ನಿನಗೆ ಅದು ಏನೆಂಬುದಾಗಿ ತೋರಿಸಿಕೊಡುತ್ತದೆ. right now is coming down. ಈಗ ನಿನ್ನ ಮೇಲೆ ಅಭಿಷೇಕ ಇಳಿಯುತ್ತಿದೆ. and you receive the anointing power. ನೀವು ಆ ದೇವರ ಶ್ರೇಷ್ಠವಾದ ಶಕ್ತಿಯನ್ನು ಹೊಂದಿಕೊಳ್ಳಿರಿ. ಈಗ ಅದು ಹೊಂದಿಕೊಳ್ಳಿರಿ. ಈಗ receive the power. ನೀವು ದೇವರ ಶಕ್ತಿಯನ್ನು ಹೊಂದಿಕೊಳ್ಳಿರಿ. receive the power. ಈಗ ದೇವರ ಶಕ್ತಿಯನ್ನು ಹೊಂದಿಕೊಳ್ಳಿರಿ. ಎಲ್ಲರೂ ಕೂಡ ಶಕ್ತಿಯನ್ನು ಹೊಂದಿಕೊಳ್ಳಿರಿ. the anointing of Christ is going to come over everyone. ಒಬ್ಬೊಬ್ಬರ ಮೇಲೆ ಈ ಅಭಿಷೇಕ ಈಗ ಇಳಿದು ಬರ್ತಾ ಇದೆ. right today, ಈಗ ಕೂಡ the life is going to change. ನಿನ್ನ ಜೀವನದ ಅಭಿಷೇಕ right ಬದಲಾಯಿಸುತ್ತದೆ. today, ಈಗ ಕೂಡ right today, ಈ ಸಮಯದಲ್ಲಿ ಕೂಡ the life is going to change. ನಿನ್ನ ಜೀವನ ಬದಲಾಗುತ್ತದೆ. right now, ಈ ಸಮಯದಲ್ಲಿ Jesus is walking with me. ಯೇಸು ಸ್ವಾಮಿಯ ಸಂಗಡ Jesus ನಡೆಯುತ್ತಿದ್ದಾರೆ. is walking with me. ಯೇಸು ಸ್ವಾಮಿಯ ಸಂಗಡ I ನಡೆಯುತ್ತಿದ್ದಾರೆ. am coming. ಆ ಅಭಿಷೇಕ Oh, Jesus is coming with me. ಯೇಸು ಸ್ವಾಮಿಯ ಹತ್ರ ಬರ್ತಾ ಇದ್ದಾರೆ. The Lord is filling you. ಆ ದೇವರ ಸಂಗಡ All the pastors who come here, all the pastors, ಸೇವಕರುಗಳು, all the believers, ಎಲ್ಲ ದೇವರ ಮಕ್ಕಳು receive the power. ಆ ಶಕ್ತಿಯನ್ನು ಹೊಂದಿಕೊಳ್ಳಿ. Receive the power. ಆ ಶಕ್ತಿಯನ್ನು ಹೊಂದಿಕೊಳ್ಳಿ. God is burning as a burning fire. ಆಮೇಲೆ ಉರಿಯುವ ರೀತಿಯಲ್ಲಿ ಪರಿಶುದ್ಧಾತ್ಮ ಇಳಿಯುತ್ತದೆ. Hallelujah. ಆ ದೇವರ ಆತ್ಮನ ಶಕ್ತಿಯು Let the anointing. ನಿನ್ನ ಮೇಲೆ ಇಳಿಯುತ್ತಿದೆ. Don't waste this time. ಆಮೇಲೆ ಸಮಯವನ್ನು ವ್ಯರ್ಥ ಮಾಡಬೇಡ್ರಿ. Don't underestimate this time. ಆಮೇಲೆ ಈ ಸಮಯವನ್ನು ವ್ಯರ್ಥ ಮಾಡಬೇಡ್ರಿ ನೀವು. Oh, receive the power. ಆ ಶಕ್ತಿಯನ್ನು ಹೊಂದಿಕೊಳ್ಳಿ. Let the fire. ಈ ಶಕ್ತಿಯನ್ನು ಹೊಂದಿಕೊಳ್ಳಿ. Receive the fire. ಆ ಶಕ್ತಿಯನ್ನು ಹೊಂದಿಕೊಳ್ಳಿ. ಹೊಂದಿಕೊಳ್ಳಿ. Receive the power. ಆ ಶಕ್ತಿಯನ್ನು ಹೊಂದಿಕೊಳ್ಳಿ. ಆ ಶಕ್ತಿಯನ್ನು The anointing of fire is coming down. ಆಮೇಲೆ ಆ ಶಕ್ತಿಯನ್ನು ಹೊಂದಿಕೊಳ್ಳಿ. Receive it. Receive it. I thought to pray for last time ಆಮೇಲೆ ನಾಲ್ಕುಗೋಸ್ಕರ ಪ್ರಾರ್ಥನೆ ಮಾಡ್ತಿರುವಾಗ, in the end of the session, ಆಮೇಲೆ ಈ ಸೆಷನ್ ಮುಗಿಯುತ್ತಾ ಇರುವಾಗ, but the Lord releasing the power right now. ಆಮೇಲೆ ದೇವರ ಶಕ್ತಿ ಈ ಸಮಯದಲ್ಲಿ ಇಳಿಸುತ್ತಾರೆ. Hallelujah. Thank you, Jesus. Hallelujah. Shapa pa 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 pa. Oh ra pa 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 pa. Oh hibi haba haba haba. Oh ra pa 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 pa. Oh ra pa 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 pa. Oh ra pa 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 pa. Receive the power. Receive the power. Receive the power. Oh ra pa 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 pa. Thank you, Jesus. Thank you, Jesus. Thank you, Jesus. Thank you, Jesus. The person sitting on the stage, ಆಮೇಲೆ ಆ ವ್ಯಕ್ತಿ ಆ ಸ್ಟೇಜ್ ಮೇಲೆ ಕೂರುವಾಗ, the Lord is giving you special anointing power. ದೇವರು ನಿಮಗೆ ವಿಶೇಷವಾದ ಅಭಿಷೇಕದ ಶಕ್ತಿ ಕೊಡುತ್ತಾರೆ. And that power ಆ ಶಕ್ತಿ is going to use you for God. ಆಮೇಲೆ ದೇವರಿಗೋಸ್ಕರ ನಿಮ್ಮನ್ನು ಉಪಯೋಗಿಸುತ್ತದೆ. The person sitting on the stage, ಆ ಸ್ಟೇಜ್ ಮೇಲೆ ವ್ಯಕ್ತಿ ಕೂತಿರುವಾಗ, right from
going to change. ನಿನ್ನ ಸೇವೆ ಬದಲಾಗುತ್ತದೆ. Not only a person sitting on the stage, ಆ ಸ್ಟೇಜ್ ಮೇಲೆ ಇರುವಂತ ವ್ಯಕ್ತಿ ಮಾತ್ರವಲ್ಲ, the whomever who came and sitting here. ಆಮೇಲೆ ಯಾರ್ಯಾರು ಇಲ್ಲಿ ಬಂದು ಕೂತಿದ್ದೀರೋ, Remember one thing. ಒಂದು ವಿಷಯವನ್ನು ನೀವು ನೆನಪಿನಲ್ಲಿ ಇಟ್ಟುಕೊಳ್ಳಿ. You are chosen by God. ಆಮೇಲೆ ನೀವು ದೇವರಿಂದ You ಆರಿಸಿಕೊಳ್ಳಲ್ಪಟ್ಟವರು. are not an ordinary person. ನೀವು ಯಾವ ಸಾಧಾರಣ ವ್ಯಕ್ತಿಗಳಲ್ಲ. You are not an ordinary person. ನೀವು ಯಾವುದೋ ಸಾಧಾರಣ ಭಾಷೆಗಳೇ ಅಲ್ಲ. Right from today, ಈ ಸಮಯದಲ್ಲೂ ಕೂಡ God is going to use you as a vessel of God. ದೇವರು ನಿನಗೋಸ್ಕರ ಒಂದು ಆಶೀರ್ವಾದ ರೀತಿಯಲ್ಲಿ ಉಪಯೋಗಿಸುತ್ತಾರೆ. You are a vessel of Almighty God. ಆಮೇಲೆ ದೇವರಿಗೋಸ್ಕರ ಉಪಯೋಗವಾಗುವಂತ ಪಾತ್ರೆಗಳಾಗಿದ್ದೀರ. You are not an ordinary person. ನೀವು ಸಾಮಾನ್ಯ ವ್ಯಕ್ತಿಗಳಲ್ಲ. God is going to use you as a mighty person for God. ಆಮೇಲೆ ದೇವರಿಗೋಸ್ಕರ ವಿಶೇಷವಾದ ವ್ಯಕ್ತಿಗಳಾಗಿ ನೀವಿದ್ದೀರ. Right now, God is filling everyone. ಆಮೇಲೆ ಈ ಸಮಯದಲ್ಲಿ ಪ್ರತಿಯೊಬ್ಬರನ್ನು ದೇವರು ತುಂಬಿಸುವವರಾಗಿದ್ದಾರೆ. Whatever the trickery of Satan was created for you, ಯಾವ್ಯಾವ ಆಮೇಲೆ ತಂತ್ರಗಳನ್ನು ಅಥವಾ ವಿರೋಧವನ್ನು ಸೈತಾನನ ವಿರುದ್ಧವಾಗಿ ಎಳೆದಿದ್ದಾನೋ, right now God is destroying everything. ದೇವರು ಈ ಸಮಯದಲ್ಲಿ ಆ ಎಲ್ಲ ಸೈತಾನ ಕಾರ್ಯಗಳನ್ನು ಒಡೆದು ಹಾಕುತ್ತಾನೆ. Increase your faith. ಆಮೇಲೆ ನಿನ್ನ ನಂಬಿಕೆಯಲ್ಲಿ, ಉನ್ನ ವಿಶ್ವಾಸದ ಬಲಪಡಿಸಿ. ನಿನ್ನ ನಂಬಿಕೆಯಲ್ಲಿ ಬಲ ಹೊಂದಿಕೋ. You might be could not able to pray in your prayer, ನಿನ್ನ ಪ್ರಾರ್ಥನೆಯನ್ನು ಸರಿಯಾದ ರೀತಿಯಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಆಗ್ತಾ ಇಲ್ಲ. but today, ಆದ್ರೆ ಇವತ್ತು once God released this anointing, ದೇವರು ನಿನ್ನ ಮೇಲೆ ಇಳಿಸುವಂತ ಈ ಅಭಿಷೇಕ, your prayer life is going to change top to bottom. ಆಮೇಲೆ ನಿನ್ನ ಪ್ರಾರ್ಥನೆ ಮೇಲಿಂದ ಕೆಳವರೆಗೂ ಪ್ರಾರ್ಥನಾ ಜೀವಿತ ಬದಲಾಗುತ್ತದೆ. You might be could not able to read Bible properly. ನಿನಗೆ ಸರಿಯಾದ ವಿಧಾನದಲ್ಲಿ ಸತ್ಯವೇದವನ್ನು ಓದಲಿಕ್ಕೆ ಆಗ್ತಾ ಇಲ್ವೋ, Once God gives this anointing, ಆದ್ರೆ ದೇವರು ಈ ಅಭಿಷೇಕದ ಮೇಲೆ ಇಳಿಸುವಾಗ the Lord make you to wait in His presence hour after hour. ಆಮೇಲೆ ನೀನು ದೇವರ ಸಾನ್ನಿಧ್ಯವನ್ನು ಗಂಟೆ ನೀನು ಅನುಭವಿಸುತ್ತೀಯ. The Lord will reveal many heavenly secrets to you. ದೇವರು ಅನೇಕ ಸ್ವರ್ಗೀಯ ರಹಸ್ಯಗಳನ್ನು ನಿನಗೆ ತಿಳಿಸಿಕೊಡುತ್ತಾರೆ. That is the secret of the anointing of Cyrus. ಆಮೇಲೆ ಅದೇ ನಾವು ನೋಡುವುದು ಈ ಕೊರೇಶನ ಅಭಿಷೇಕದ ಸೂಚನೆಗಳು ಇದೆಲ್ಲ ತಿಳಿಸಿಕೊಡುತ್ತದೆ. The Lord is going to give you spiritual gift today. ಆಮೇಲೆ ದೇವರು ಆತ್ಮಿಕವಾದ ಕೆಲವು ವರಗಳನ್ನು ನಿಮಗೆ ಕೊಡುತ್ತಾರೆ. God is going to give some spiritual gift to you. ದೇವರು ಕೆಲವೊಂದು ಆತ್ಮಿಕ ವರಗಳನ್ನು ಯಾಗದ ಮೇಲೆ ಕೊಡುತ್ತಾನೆ. The Lord is going to open your eyes. ದೇವರು ಕೆಲವೊಮ್ಮೆ ಆತ್ಮಿಕ ಕಣ್ಣುಗಳನ್ನು ಯಾಗದ ಮೇಲೆ All ತೆರೆಯುತ್ತಾರೆ. the hidden truth, the Lord is going to reveal to you. ಆಮೇಲೆ ಅನೇಕ ರಹಸ್ಯವಾದ ಸತ್ಯಾರ್ಥಗಳನ್ನು ಆ ದೇವರು ನಿಮಗೆ ತಿಳಿಸಿಕೊಡುತ್ತಾನೆ. That one in the Bible verse says. ಅದೇ ಬೈಬಲ್ ಹೇಳುವಂತದ್ದು. The Lord is going to reveal many things to you. ದೇವರು ಅನೇಕ ಕಾರ್ಯಗಳನ್ನು ನಿಮಗೆ ಪ್ರಕಟಪಡಿಸಿಕೊಡುತ್ತಾರೆ. Amen. ಆಮೆನ್. Amen. 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 Oh Shabariva haba. Oh glory to God. Glory to God. One particular person is here. ಆಮೇಲೆ ಒಬ್ಬ ವ್ಯಕ್ತಿ ಇದ್ದಾರೆ. Often you have become very sick. ನೀವು Thank you, Lord. Yes. There is a person here. ಇಲ್ಲೊಬ್ಬ ವ್ಯಕ್ತಿ ಇದೆಯಾ? Often you are sick in your body. ನಿನಗೆ ಗೊತ್ತಿಲ್ಲದೆ ನಿನ್ನ ರೋಗ ನಿನ್ನ ದೇಹದಲ್ಲಿದೆ. And you don't know why you are became sick. ನಿನಗೆ ಗೊತ್ತಿಲ್ಲ ನೀನು ಏಕೆ ರೋಗದಲ್ಲಿ ಬಿದ್ದೀಯ ಎಂಬುದಾಗಿ. You became tired. ನೀನು ಸುಸ್ತಾಗಿದ್ದೀಯಾ? That reason, ಆ ಕಾರಣ ಏನಂದ್ರೆ you are going for a ministry. ನೀನು ಸೇವೆಗಾಗಿ ಮುಂದೆ ಹೋಗ್ತಾ ಇದೀಯಾ? You are praying in that particular place. ಒಂದು ಪ್ರತ್ಯೇಕ ಸ್ಥಳಕ್ಕಾಗಿ ನೀನು ಪ್ರಾರ್ಥನೆ ಮಾಡ್ತಾ ಇದೀಯಾ? Once you prayed, ನೀನು ಪ್ರಾರ್ಥನೆ ಮಾಡಿದಾಗ that all the work of the evil spirit is attacking you. ಎಲ್ಲ ಸೈತಾನ ಕಾರ್ಯಗಳು ನಿನಗೆ ಅದು ಅಟ್ಯಾಕ್ ಆಗಿದೆ. Because of that, ಅದಕ್ಕಾಗಿ in your family, ನಿನ್ನ ಒಂದು ಕುಟುಂಬದಲ್ಲಿ unknownly problem is coming. ನಿನಗೆ ಗೊತ್ತಿಲ್ಲದೆ ತೊಂದರೆಗಳು ಬರಲಿಕ್ಕೆ ಪ್ರಾರಂಭವಾಗಿದೆ. Problem after problem. ಆ ತೊಂದರೆ ಮೇಲೆ ತೊಂದರೆ. Fight in your family. ಆ ಜಗಳಗಳು ನಿನ್ನ ಕುಟುಂಬದಲ್ಲಿ with no reason. ಯಾವುದೇ ಕಾರಣ ಇಲ್ಲದೆ. You don't know the reason. ನಿನಗೆ ಆ ಕಾರಣವೂ ಸಹ ಗೊತ್ತಿಲ್ಲ. It is the work of the enemy. ಇದುವೇ ಸೈತಾನನ ಕೆಲಸವಾಗಿದೆ. ಉನ್ನ ವಿಶ್ವಾಸದ ಬೆಳಗಿನ ಪಡೆದುಕೊಳ್ಳಿ. To decrease your faith. ನಿನ್ನ ಒಂದು ನಂಬಿಕೆಯನ್ನು ಅದು ಕೆಳಗಿಳಿಸ್ತಾ ಇದೆ. So the reason the Satan is doing trickery. ಯಾಕೆ ಈ ಕಾರಣದಿಂದ ಸೈತಾನನು ನಿನ್ನಲ್ಲಿ ಕೆಲವು ಕುತಂತ್ರಗಳನ್ನು ಮಾಡ್ತಾ ಇದ್ದಾನೆ. But when God going to give this anointing, ಯಾವಾಗ ದೇವರು ನಿನಗೆ ಈ
ಅಭಿಷೇಕವನ್ನು ಕೊಡ್ಲಿಕ್ಕೆ ಹೋಗ್ತಾನೋ nothing will touch you. ಯಾವುದೇ ತೊಂದರೆಗಳು ನಿನ್ನ ಜೀವಿತದಲ್ಲಿ ಸಾಧ್ಯವಾಗುವುದಿಲ್ಲ. I will tell you 100% guarantee. 100% ನಾನು ನಿಮ್ಗೆ ಹೇಳ್ತೀನಿ, ಯಾವುದೇ ಸೈತಾನ ತೊಂದರೆಗಳು ನಿನ್ನ ಕುಟುಂಬದಲ್ಲಿ ಆಗಲಿಕ್ಕಿಲ್ಲ. Oh, the Lord's power is going to come with everyone. ಈಗ ದೇವರ ಒಂದು ಬಲವು ಎಲ್ಲರ ಮೇಲೆ ಬರಲಿಕ್ಕಿದೆ. And also ಅದರ ಜೊತೆಯಾಗಿ that anointing is going to teach you. ಆ ಒಂದು ಅಭಿಷೇಕ ನಿನ್ನನ್ನ ಬಿಡುಗಡೆಗೊಳಿಸುವುದಲ್ಲದೆ ನಿನಗೆ ಬೋಧನೆಯನ್ನು ಸಹ ಮಾಡಲಿಕ್ಕಿದೆ. That anointing is going to lead you. ಆ ಒಂದು ಅಭಿಷೇಕ ನಿನ್ನನ್ನು ನಡೆಸಲಿಕ್ಕಿದೆ. That anointing tell you ಆ ಒಂದು ಅಭಿಷೇಕ ನಿನಗೆ ಏನಂತ ಹೇಳ್ತದೆ ಅಂದ್ರೆ where to go, ಎಲ್ಲಿ ಹೋಗಬೇಕು, where should not go. ಎಲ್ಲಿಗೆ ಹೋಗಬೇಡ. That is the secret of the anointing of God. ಅದುವೇ ಆ ಒಂದು ಪವಿತ್ರಾತ್ಮನ ಒಂದು ರಹಸ್ಯವಾಗಿದೆ. I am the example for the glory of God. ನಾವೇ ಒಂದು ಒಳ್ಳೆಯ ಉದಾಹರಣೆಯಾಗಿದ್ದೇವೆ ದೇವರ ಮಹಿಮೆಗಾಗಿ. The same thing God is going to do. ಅದುವೇ ಆ ಒಂದು ವಿಷಯಗಳನ್ನ ನಿಮ್ಮ ಜೀವಿತದಲ್ಲಿ ದೇವರು ಮಾಡಲಿಕ್ಕಿದ್ದಾನೆ. Couple of people are here. ಕೆಲವು ವ್ಯಕ್ತಿಗಳಿಲ್ಲಿದ್ದೀರಾ, You are financially blocked. ನಿಮ್ಮ ಆರ್ಥಿಕ ಸ್ಥಿತಿ ಕಟ್ಟಲ್ಪಟ್ಟಿದೆ. This anointing will break all the blockage. ಇವತ್ತು ಈ ಅಭಿಷೇಕ ನಿನ್ನ ಹಣಕಾಸಿನ ಸ್ಥಿತಿಯನ್ನು ಒಡೆದಾಕ್ಲಿಕ್ಕಿದೆ. You need not to run the back of money. ಆ ಒಂದು ಹಣದ ಹಿಂದೆ ನೀನು ಓಡುವುದು ಅವಶ್ಯಕತೆವಿಲ್ಲ. You simply wait in the presence of God. ನೀ ಸುಮ್ಮನೆ ದೇವರ ಪ್ರಸನ್ನತೆಯಲ್ಲಿ ಕಾದಿರು. You need not to ask money with any man. ನೀನು ಯಾರ ಬಳಿಯಲ್ಲೂ ಹಣವನ್ನು ಕೇಳುವುದು ಬೇಕಾಗಿಲ್ಲ. Ask with God. ದೇವರಲ್ಲಿ ಮಾತ್ರ ಕೇಳು. Call to God. ದೇವರನ್ನ ಕರೆ. He will face all your needs. ಎಲ್ಲ ನಿನ್ನ ಸಮಸ್ಯೆಗಳನ್ನು ಆತನು ಎದುರಿಸಲಿಕ್ಕಿದ್ದಾನೆ. Today many servants of God, ಇಲ್ಲಿ ಅನೇಕ ದೇವ ಸೇವಕರಿದ್ದೀರಿ, they are asking money with people. ಅವರು ಹಣವನ್ನ ಜನರ ಹತ್ರ ಕೇಳ್ತಾ ಇದ್ದಾರೆ. But forget to ask his needs with heavenly God. ಆ ದೇವರೊಟ್ಟಿಗೆ ಕೇಳೋದನ್ನು ಮರೆತು ಹೋಗಿದ್ದಾರೆ. That is the reason Bible says, ಅದಕ್ಕಾಗಿ ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತದೆ, call to me. ನನ್ನನ್ನು ಕರೆ, I will do mighty marvelous things. ನಾನು ನಿನಗೋಸ್ಕರ ಅದ್ಭುತವಾದ ಕಾರ್ಯಗಳನ್ನು ನಿನ್ನ ಜೀವಿತದಲ್ಲಿ ಮಾಡ್ತೀನಿ. I will reveal you unknown things. ನಿನಗೆ ಗೊತ್ತಿಲ್ಲದಂತ ವಿಷಯಗಳನ್ನು ನಾನು ಪ್ರಕಟ ಮಾಡ್ತೀನಿ. I will reveal you hidden things. ನಿನಗೆ ಗೊತ್ತಿಲ್ಲದಂತ ಗುಪ್ತ ಸಂಗತಿಗಳನ್ನು ನಾನು ಪ್ರಕಟ ಮಾಡ್ತೀನಿ. In my life, ನಿನ್ನ ಜೀವಿತದಲ್ಲಿ I never ask any money with anybody. ಇವರ ಜೀವಿತದಲ್ಲಿ ಇವರು ಯಾರ ಹತ್ರನೂ ಹಣ ಕೇಳಲಿಲ್ಲ. Because I asked with God. ಅವರು ದೇವರ ಹತ್ರ ಮಾತ್ರ ಕೇಳಿದ್ರು. Many situations came to me. ಎಂತ ಸ್ಥಿತಿಗಳು ಬಂದಾಗಿಯೂ, Many situations come to me. ಅನೇಕ ವಾತಾವರಣಗಳು ಇವರ ವಿರುದ್ಧವಾಗಿ ಬಂದಾಗಿಯೂ, But I will stand with God. ನಾನು ದೇವರಿಗೋಸ್ಕರ ನಿಂತುಕೊಂಡೆ. I will look the eyes of God. ನಾನು ದೇವರ ಕಣ್ಣುಗಳನ್ನು ನೋಡಿದೆ. I look towards heaven. ಆ ಒಂದು ಸ್ವರ್ಗವನ್ನು ನೋಡಿದೆ. The Lord will provide everything to me. ದೇವರು ಎಲ್ಲವನ್ನು ನನಗೋಸ್ಕರ ಕೊಟ್ಟನು. That is the reason Bible says, ಅದಕ್ಕಾಗಿ ಬೈಬಲ್ ಈ ರೀತಿಯಾಗಿ ಹೇಳ್ತದೆ, ask everything in Christ. ದೇವರಲ್ಲಿ ನೀನು ಎಲ್ಲವನ್ನು ಕೇಳಿಕೋ. Everything will be given in Christ. ಆ ದೇವರಲ್ಲಿ ಎಲ್ಲವೂ ನಿನಗೆ ಕೊಡಲ್ಪಡುತ್ತದೆ. This is the beautiness of this anointing of Cyrus. ಇದುವೇ ಸುಂದರವಾದ ಅಭಿಷೇಕದ ಕೆಲಸಗಳಾಗಿವೆ ಪ್ರಿಯರೇ. This anointing brings you ಈ ಒಂದು ಅಭಿಷೇಕ ನಿನಗೆ ತರ್ತದೆ prosperity. ಉಜ್ಜೀವನ. This anointing makes you as a popular person. ನಿನ್ನನ್ನ ತೊಂದರೆ ಇಲ್ಲದಂತೆ ಮಾಡುವಂತದಾಗಿದೆ ಪ್ರಿಯರೇ. Amen. One time when I was in prayer, ನಾನು ಒಂದು ಪ್ರಾರ್ಥನೆಯಲ್ಲಿ ಇದ್ದಾಗ I used to sing very nicely. ಎಷ್ಟು ಒಳ್ಳೆ ರೀತಿಯಲ್ಲಿ ಹಾಡುಗಳನ್ನು ಹಾಡ್ತಾ ಇದ್ರು. I started my ministry ನಾನು ಒಂದು ಸೇವೆಯನ್ನು ಪ್ರಾರಂಭಿಸಿದಾಗ, when I was studying in first standard in school. ಇವರು ಮೊದಲನೇ ಸ್ಟ್ಯಾಂಡರ್ಡ್ ಇದ್ದಾಗ I used to sing songs. ಕೆಲವು ಹಾಡುಗಳನ್ನು ಹಾಡ್ತಾ ಇದ್ರು. ಮೊದಲನೇ ತರಗತಿ ಅಂದ್ರೆ 1ನೇ ಕ್ಲಾಸ್ ನಲ್ಲಿ ಇರುವಾಗ. Remember first standard in school. ಅವರು 1ನೇ ಸ್ಟ್ಯಾಂಡರ್ಡ್ ನಲ್ಲಿ ಇದ್ದಾಗ ಶಾಲೆಯಲ್ಲಿ ಕೆಲವು ಹಾಡುಗಳನ್ನು ಹಾಡ್ತಾ ಇದ್ರು. So I started ministry in my school days itself. ಇವರು ಮಿನಿಸ್ಟ್ರಿಯನ್ನು ಸ್ಕೂಲ್ ಡೇಸ್ ಅಲ್ಲೇ ಪ್ರಾರಂಭಿಸಿದ್ರು. So the Lord used me in school life itself. ಅಲ್ಲಿ ಸ್ಕೂಲ್ ಶಾಲೆಯಲ್ಲಿ ದೇವರನ್ನು ಉಪಯೋಗಿಸಿದ್ರು. But I was in a church 12 years in Apostolic Christian Assembly, Chennai, Parasavakam, Pastor Sam Sundaram Church. ಆ ಒಂದು ಅಪೊಸ್ತಲಿಕ್ ಎಂಬತಕ್ಕಂಥ ಸ್ಯಾಮ್ ಸುಂದರಂ ಅವರ ಚರ್ಚ್
ಸಾಮಾನ್ಯ ವಿಶ್ವಾಸಿಯಾಗಿದ್ದೆ. As an ordinary person, ಒಂದು ಸಾಮಾನ್ಯ ವಿಶ್ವಾಸಿ. when pastor preach, ಸಭಾಪಾಲಕರು ಬೋಧಿಸಿದಾಗ I won't go any Sunday class. ನಾನು ಯಾವುದೇ ಸಂಡೇ ಸ್ಕೂಲ್ಗೆ ಹೋಗ್ತಾ ಇರಲಿಲ್ಲ. Because one problem for me. ಯಾಕೆಂದ್ರೆ ಒಂದು ಸಮಸ್ಯೆ ನನ್ನಲ್ಲಿತ್ತು. I am unable to speak properly. ನಾನು ಸ್ಪಷ್ಟವಾಗಿ ಮಾತನಾಡಲಿಕ್ಕೆ ನನ್ನ ಕೈಲಿ ಆಗ್ತಾ ಇರಲಿಲ್ಲ. Because when I go to Sunday class, ನಾನು ಯಾಕೆಂದ್ರೆ ಸಂಡೇ ಕ್ಲಾಸ್ ಹೋಗ್ಬಿಟ್ರೆ asked to memorize the Bible verses and tell. ಯಾಕೆಂದ್ರೆ ಅಲ್ಲಿ ಟೀಚರ್ಸ್ ಗಳು ಕೇಳ್ತಾ ಇದ್ರು ನೀನು ಕಂಠ ಪಾಠ ಮಾಡಿ ಹೇಳಿದ್ದನ್ನ ಹೇಳಿ ಎಂಬುದಾಗಿ. ಅದರಿಂದ ನಾನು ಸಂಡೇ ಕ್ಲಾಸ್ಗೆ ಹೋಗ್ತಾ ಇರಲಿಲ್ಲ. I am unable to memorize the verses. ಆ ಒಂದು ಬಾಯಿಪಾಠ ವಚನವನ್ನ ಜ್ಞಾಪಕದಲ್ಲಿ ಇಟ್ಕೊಳ್ಳಿಕ್ಕೆ ನನ್ನ ಕೈಲಿ ಆಗ್ತಾ ಇರಲಿಲ್ಲ. So what I will do? ಯಾಕೆಂದ್ರೆ ನಾನು ಏನ್ ಮಾಡಿದೆ ಅಂದ್ರೆ I will sit near to the pastors where sit. I will sit down. ಪಾಸ್ಟರ್ ಎಲ್ಲಿ ಕೂತ್ಕೊಂಡ್ರೆ ಅದ್ರ ಕೆಳಗಡೆ ಕೂತ್ಕೊಂಡು ಬಿಡ್ತಾ ಇದ್ದೆ. So the elder pastor will think he is a pastor's son. ಬೇರೆ ಸೇವಕರು ಏನ್ ತಿಳ್ಕೊಂತಾ ಇದ್ದಾರೆ ಅಂದ್ರೆ ಇವರು ಒಬ್ರು ಪಾಸ್ಟರ್ ಮಗ ಅದರಿಂದ ಕೇಳೋದೇ ಬೇಡ. So they won't consider they went. ಅದರಿಂದ ನನ್ನನ್ನು ಯಾವ ರೀತಿಯಲ್ಲಿ ಗಣನೆಗೆ ತೆಗೆದುಕೊಳ್ತಾರಲ್ಲ ಹಾಗೆ ಬಿಟ್ಬಿಡ್ತಾ ಇದ್ರು. Not only that, ಅದು ಮಾತ್ರವಲ್ಲದೆ when I was in small young, ನಾನು ಚಿಕ್ಕವನಾಗಿರುವಾಗ I used to go to the church. ನಾನು ಸಭೆಗೆ ಹೋಗುವುದನ್ನು ಕಲ್ತ್ಕೊಂಡೆ. In Apostolic Christian Assembly, ಅಪೊಸ್ತಲಿಕ್ ಕ್ರಿಶ್ಚಿಯನ್ ಅಸೆಂಬ್ಲಿಗೆ Pastor Sam Sundaram Church, ಪಾಸ್ಟರ್ ಸ್ಯಾಮ್ ಸುಂದರಂ ಚರ್ಚ್, me and my brother, ಇವರು ಮತ್ತೆ ಇವರ ತಮ್ಮ, very small size. ಚಿಕ್ಕ ಹುಡುಗರು, ಮೇ ಬಿ ಸೆಕೆಂಡ್ ಸ್ಟ್ಯಾಂಡರ್ಡ್, Yes. ಸೆಕೆಂಡ್ ಮೂರನೇ ತರಗತಿಯಲ್ಲಿ ಇದ್ದಾಗ And I used to do God's ministry. ನನಗೆ ದೇವರ ಸೇವೆಯನ್ನು ಮಾಡಬೇಕೆಂಬುದಾಗಿ ಆಸೆ ಇತ್ತು. To put the chairs, Nakal. ಎಸ್ ಚೇರ್ಗಳನ್ನು ಹಾಕ್ತಾ ಇದ್ದೆ, ಚಾಪೆಗಳನ್ನು ಹಾಕ್ತಾ ಇದ್ದೆ. See, and that is all old type chair. ಅದು ಹಳೆಯ ರೀತಿಯ ಸಭೆಯಾಗಿತ್ತು. Wooden chairs. ಆ ಒಂದು ಮರದ ಚೇರ್ಗಳು. So me and brother will serve for God. ಎಸ್ ದೇವರಿಗಾಗಿ ಇವರು ಮತ್ತೆ ಇವರ ತಮ್ಮ ಆ ಚೇರ್ಗಳನ್ನು ಹಾಕಿ ಸೇವೆ ಮಾಡ್ತಾ ಇದ್ರು. Many time me and my brother ಹಲವಾರು ಸರಿ ನಾನು ಮತ್ತೆ ನನ್ನ ತಮ್ಮ go in a small cycle. ಒಂದು ಸಣ್ಣ ಸೈಕಲ್ ನಲ್ಲಿ ಹೋಗುವಾಗ So we doing ministry for God. ನಾವು ದೇವರಿಗಾಗಿ ಸೇವೆ ಮಾಡ್ತಾ ಇದ್ವಿ. One day come, ಒಂದು ದಿನ ಬಂತು, one day came, ಒಂದು ದಿನ ಬಂತು. Pastor Sam Sundaram, ಪಾಸ್ಟರ್ ಸ್ಯಾಮ್ ಸುಂದರ್ ಅವರು, elder Pastor Sam Sundaram. ಹಿರಿಯ ಸಭಾಪಾಲಕರು ಸ್ಯಾಮ್ ಸುಂದರ್. Those days they don't have camera. ಅವರಿಗೆ ಯಾವುದೇ ರೀತಿಯ ಕ್ಯಾಮೆರಾ ಇರಲಿಲ್ಲ. Pastor Sam Sundaram just came to the church. ಅವರು ಹಾಗೆ ಸಭೆಗೆ ಬಂದರು. He was walking on the way. ಅವರು ದಾರಿಯಲ್ಲಿ ನಡೆಯುವಂತ ಸಂದರ್ಭದಲ್ಲಿ God opened his eyes ಅವರ ಕಣ್ಣುಗಳನ್ನು ದೇವರು ತೆರೆದು and he called the elders in the ministry. ಆ ಒಂದು ಸೇವೆಗಾಗಿ ದೊಡ್ಡವರನ್ನ ಕರೆದಿದ್ದಾರೆ. And he asked, ಅವರು ಕೇಳಿಕೊಂಡ್ರು, who is these two young children? ಅವರ ಹಿರಿಯ ಒಂದು ಸೇವೆ ಮಾಡುವಂತ ಹಿರಿಯರನ್ನ ಕರೆದು ಈ ಎರಡು ಚಿಕ್ಕ ಹುಡುಗರುಗಳು ಯಾರು ಎಂಬುದಾಗಿ. Who are them? ಅವರು ಯಾರು? Just ask with the elders. ಅವರು ಜಸ್ಟ್ ಹೀಗೆ ಆ ಒಂದು ಹಿರಿಯ ಸಹೋದರರಿಗೆ ಕೇಳಿದ್ರು ಈ ಎರಡು ಮಕ್ಕಳು ಯಾರು ಎಂಬುದಾಗಿ. And he sent the elders to my house. ಅವರು ಮತ್ತೆ ಕೇಳಿದ ನಂತರ ಆ ವ್ಯಕ್ತಿಗಳನ್ನ ಇವರ ಮನೆಗೆ ಕಳಿಸಿಕೊಟ್ರು. So the elders came to my house. ಅವರ ಎಲ್ಡರ್ಸ್ಗಳು ಮನೆಗೆ ಬಂದಾಗ And they talked with my parents. ಅವರು ಇವರ ತಂದೆ ತಾಯಿಗಳೊಟ್ಟಿಗೆ ಮಾತನಾಡಿದ್ರು. Pastor Sam Sundaram sent to your house. ಪಾಸ್ಟರ್ ಸ್ಯಾಮ್ ಸುಂದರ್ ಅವರು ನಮ್ಮನ್ನ ನಿಮ್ಮ ಮನೆಗೆ ಕಳಿಸಿದ್ದಾರೆ. To inquire about your two children. ನಿಮ್ಮ ಮಕ್ಕಳ ಬಗ್ಗೆ ವಿಚಾರಣೆಯನ್ನು ಮಾಡಲಿಕ್ಕಾಗಿ ಸ್ಯಾಮ್ ಸುಂದರ್ ಪಾಸ್ಟರ್ ಅವರು ನಮ್ಮನ್ನ ನಿಮ್ಮ ಮನೆಗೆ ಕಳಿಸಿದ್ದಾರೆ ಎಂಬುದಾಗಿ ಕೇಳಿದ್ರು. Your children are serving very nice for God's ministry. ನಿನ್ನ ಮಕ್ಕಳು ದೇವರ ಸಭೆಯಲ್ಲಿ ದೇವರ ಸೇವೆಯನ್ನು ಬಹಳ ಪ್ರೀತಿಯಿಂದ ಮಾಡ್ತಾ ಇದ್ದಾರೆ. So the reason we came to your church. ಅದರಿಂದ ನಾವು ನಿಮ್ಮ ಮನೆಗೆ ಬಂದಿದ್ದೇವೆ. So we were sent by the Pastor Sam Sundaram to your church. ನಾವು ಸಭೆಯಿಂದ ಪಾಸ್ಟರ್ ಸ್ಯಾಮ್ ಸುಂದರ್ ಅವರಿಂದ ಕಳಿಸಲ್ಪಟ್ಟಿದ್ದೇವೆ. Did you need any money for education? ನಿಮಗೆ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಯಾವುದೇ ರೀತಿಯ ಹಣ ಬೇಕಾ ಎಂಬುದನ್ನು ಕೇಳ್ತಾ ಇದ್ದಾರೆ. They asked with my mother. ಇವರ ತಾಯಿ ಅಂತ ಕೇಳಿದ್ರು. My mother said, ಅವರ ತಾಯಿ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, no need, God bless you all time. ಯಾವುದೇ ರೀತಿಯ ಹಣ ಬೇಡ, ದೇವರು ಯಾವಾಗಲೂ ನನ್ನ ಮಕ್ಕಳನ್ನು ಆಶೀರ್ವಾದ ಮಾಡಲಿ. Why I am telling this? ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ, when you faithful to God, ಯಾವಾಗ ನೀನು ದೇವರಲ್ಲಿ ನಂಬಿಕಸ್ಥನಾಗಿರ್ತೀಯೋ, God will keep you in a church. ದೇವರು ನಿನ್ನನ್ನು ಸಭೆಯಲ್ಲಿ ಇಡ್ತಾನೆ.
ಅದುವೇ the eyes of God come upon me. Amen. ದೇವರ ಕಣ್ಣುಗಳು ನಿನ್ನ ಮೇಲೆ ಬರುವಾಗ. So more or less 12 years we were in the church, in ACA church. ಅವರು ಆ ಒಂದು ಸಭೆಯಲ್ಲಿ 12 ವರ್ಷಗಳಿಂದ ಇದ್ದರು. Afterwards, ಅದಾದ ನಂತರ God himself took us to another church. ಬೇರೆ ಸಭೆಗೆ ಇವರನ್ನ ಕರೆದುಕೊಂಡು ಹೋದರು ದೇವರು. Gate of Heaven Prayer House, Chennai. Gate of Heaven Prayer House in Chennai. Pastors PCJ Joffrey. ಪಾಸ್ಟರ್ ಸಿಜೆ ಜಾಫೆ ಎಂಬತಕ್ಕಂಥ ಪಾಸ್ಟರ್ ಸಭೆಗೆ ಇವರನ್ನ ಕರ್ಕೊಂಡು ಹೋದ ದೇವರು. I have an age of 15 or 14. ಆಗ ಆ ಸಂದರ್ಭದಲ್ಲಿ ಇವರಿಗೆ 14 ರಿಂದ 15 ವರ್ಷವಾಗಿತ್ತು. For the glory of God I'm telling. ದೇವರ ಮಹಿಮೆಗಾಗಿ ಈ ವಿಷಯವನ್ನು ನಾನು ಹೇಳ್ತಾ ಇದ್ದೇನೆ. All glory and honor to Lord Jesus Christ. ದೇವರಿಗೆ ಮಾತ್ರ ಎಲ್ಲ ಘನಮಾನ ಮಹಿಮೆಗಳು ಸಲ್ಲಲ್ಪಡುತ್ತದೆ. More or less ಆದಾಗ್ಯೂ 25 years God kept me in that church. ಆ ಒಂದು ಸಭೆಯಲ್ಲಿ 15 ವರ್ಷದಿಂದ 25 ವರ್ಷಗಳವರೆಗೂ ದೇವರು ಆ ಸಭೆಯಲ್ಲಿ ಇವರನ್ನ ಇಟ್ಟರು. Remember one thing. ಇದನ್ನ ಜ್ಞಾಪಕಕ್ಕೆ ತಂದುಕೊಳ್ಳುವ, Before the womb of my mother, ಅವರ ತಾಯಿಯ ಗರ್ಭದಲ್ಲಿರುವಾಗ God has chosen me. ದೇವರು ಇವರನ್ನು ಆಯ್ಕೆ ಮಾಡಿಕೊಂಡರು. So that is the reason ಆದ ಕಾರಣದಿಂದ the eyes of God always upon me. ಯಾವಾಗಲೂ ದೇವರ ಕಣ್ಣುಗಳು ಇವರ ಮೇಲಿತ್ತು. If you are a chosen person, ನೀನು ಆಯ್ಸಲ್ಪಟ್ಟ ವ್ಯಕ್ತಿಯಾಗಿದ್ದರೆ God will lead you. ದೇವರು ನಿನ್ನನ್ನು ನಡೆಸುವನು. First of all, He will keep you in the church. ಆತನ ಮೊದಲು ನಿನ್ನನ್ನು ಸಭೆಯಲ್ಲಿ ಇಡುತ್ತಾನೆ. First, He will make you to obey to your pastor. ಮೊದಲು ನಿನ್ನ ಸಭಾಪಾಲಕನಿಗೆ ವಿಧೇಯನಾಗುವುದನ್ನು ಕಲಿಸ್ತಾನೆ. More or less 25 years, 25 ವರ್ಷಗಳವರೆಗೂ I never missed one single Sunday in my church. ಯಾವುದೇ ಒಂದೇ ಒಂದು ಭಾನುವಾರ ಇವರು ಮಿಸ್ ಆಗಲಿಲ್ಲ. 25 ವರ್ಷಗಳ ಕಾಲವರೆಗೂ I never been late for church. ಯಾವುದೇ ರೀತಿಯಲ್ಲೂ ಸಭೆಗೆ ಲೇಟ್ ಆಗಿ ಬರ್ತಾ ಇರಲಿಲ್ಲ. ನಾವೇ ಎಲ್ಲ ಕೆಲಸ ನಾವು ಮಾಡ್ತಾ ಇದ್ದೀವಿ. During the corona time, ಕೊರೋನಾ ಕಾಯಿಲೆ ಬಂದ ಸಂದರ್ಭದಲ್ಲೂ I never miss any Sunday service. ಅವರು ಯಾವತ್ತು ಯಾವ ಸಂಡೇನ ಮಿಸ್ ಮಾಡಲಿಲ್ಲ. During the rainy season, ಮಳೆಗಾಲದಲ್ಲೂ I never miss the Sunday service. ಯಾವುದೇ ಸಂಡೇ ಸ್ಕೂಲ್ ಅನ್ನು ಮಿಸ್ ಮಾಡಲಿಲ್ಲ. If I am not well also, ನಾನು ಕಾಯಿಲೆ ಇದ್ದಾಗಲೂ ಸಹ I never miss the Sunday service. ಯಾವುದೇ ಸಂಡೇ ಸ್ಕೂಲ್ ಅನ್ನು ಮಿಸ್ ಮಾಡಲಿಲ್ಲ. Because God expects obedience. ಯಾಕೆಂದ್ರೆ ದೇವರು ನನ್ನಿಂದ ವಿಧೇಯತೆಯನ್ನು ಬಯಸ್ತಾ ಇದ್ದಾನೆ. First of all, God expects obedience. ಯಾಕೆಂದ್ರೆ ದೇವರು ಮೊದಲನೇದಾಗಿ ನಮ್ಮಿಂದ ವಿಧೇಯತೆಯನ್ನು ಬಯಸುವನು. God will see are you obey to your church. ನೀನು ಹೇಗೆ ನಿನ್ನ ಸಭೆಯಲ್ಲಿ ನಂಬಿಕೆಯಷ್ಟೇ ಆಗಿದೆಯಾ ಎಂಬುದನ್ನು ದೇವರು ನೋಡ್ತಾ ಇದ್ದಾನೆ. For I am coming to your meeting, for your ministry, for your church. ನಾನು ಇಲ್ಲಿ ಬರುವುದಕ್ಕಿಂತ ಮುಂಚಿತವಾಗಿ I get the permission from the Lord first. ನಾನು ಇಲ್ಲಿ ಬರುವುದಕ್ಕಿಂತ ಮುಂಚಿತವಾಗಿ ಮೊದಲು ನನ್ನ ದೇವರ ಹತ್ರ ನಾನು ಅಪ್ಪಣೆಯನ್ನು ಪಡ್ಕೊಂಡು ಬಂದಿದ್ದೇನೆ. Second thing, ಎರಡನೇ ವಿಷಯ, I get the permission to my church. ನನ್ನ ಸಭೆಯ ಪರ್ಮಿಷನ್ ನಾನು ಪಡ್ಕೊಂಡಿದ್ದೇನೆ. I inform to my church. ನಾನು ನನ್ನ ಸಭೆಗೆ ಹೇಳಿದ್ದೇನೆ ನಾನು ಇಂಥ ಸ್ಥಳಕ್ಕೆ ಹೋಗ್ತಾ ಇದ್ದೇನೆ. I inform in the church to the respect person. ಯಾವ ಒಂದು ಸಭೆಯಲ್ಲಿ ಇರ್ತಕ್ಕಂಥ ಎಲ್ಲ ಎಲ್ಡರ್ಸ್ಗಳಿಗೆ ಸಭಾಪಾಲಕರಿಗೆ ಈ ವಿಷಯವನ್ನ ಹೇಳಿ ನಾನು ಇಲ್ಲಿ ಬಂದಿದ್ದೇನೆ. I inform that Saturday and Sunday God is taking me for a ministry. Yes, ಶನಿವಾರ ಮತ್ತು ಭಾನುವಾರ 2 ದಿನ ನಾನು ದೇವರು ನನ್ನನ್ನು ಕರ್ಕೊಂಡು ಹೋಗ್ತಾ ಇರತಕ್ಕಂಥ ಪರ್ಮಿಷನ್ ಅನ್ನ ನನ್ನ ಸಭೆಯಲ್ಲಿ ನಾನು ಪಡ್ಕೊಂಡಿದ್ದೇನೆ. So kindly inform to my pastor. ಯಾಕೆಂದ್ರೆ ಅವರ ಸಭೆಗೆ ಸೇವಕರಿಗೆ ಇನ್ಫಾರ್ಮ್ ಮಾಡ್ತಾ ಇದ್ದಾರೆ. That is the discipline of the servant of God. ಅದುವೇ ದೇವ ಮನುಷ್ಯನ ಒಂದು ಅಥವಾ ದೇವರ ಸೇವೆ ಮಾಡುವ ಮನುಷ್ಯನ ಒಂದು ಶಿಸ್ತಾಗಿದೆ. God expects a quality from you. ನಿಮ್ಮಿಂದ ಅನೇಕ ಗುಣಗಳನ್ನು ಅವನು ಎದುರು ನೋಡ್ತಾ ಇದ್ದಾನೆ. Not a quantity. ಆ ಒಂದು ಗಾತ್ರ ನೋಡ್ತಾ ಇಲ್ಲ, ನಿಮ್ಮಿಂದ ಗುಣವನ್ನು ನೋಡ್ತಾ ಇದ್ದಾನೆ. You have to be faithful for few things. ಎಸ್, ಕೆಲವು ವಿಷಯಗಳಲ್ಲಿ ನೀನು ನಂಬಿಕಸ್ಥನಾಗಿರಬೇಕು. God make you to be always going up. ಎಸ್, ನಿನ್ನನ್ನು ಯಾವಾಗ ನಂಬಿಕಸ್ಥನಾಗಿರ್ತೀಯೋ ನಿನ್ನನ್ನು ದೇವರು ಮೇಲೆ ಕೆತ್ತಿದ್ದಾನೆ. That is the reason I told. ಆದ್ರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ ಪ್ರಿಯರೇ, This anointing will teach you. ಈ ಅಭಿಷೇಕ ನಿನ್ನನ್ನು ಬೋಧಿಸುತ್ತದೆ. This anointing will lead you. ಈ ಒಂದು ಅಭಿಷೇಕ ನಿನ್ನನ್ನು ನಡೆಸುತ್ತದೆ. Today, ಇವತ್ತು couple of people ಕೆಲವು ಜನ not came here. ಇಲ್ಲಿ ಬರಲಿಲ್ಲ.
but God brought you here. ನೀವೇಗೆ ಬರಲಿಲ್ಲ, ದೇವರು ನಿನ್ನನ್ನು ಕರೆತಂದನು. The reason ಯಾಕೆಂದ್ರೆ you are chosen by God. ನೀವು ದೇವರಿಂದ ಆಯ್ಕೆ ಮಾಡಲ್ಪಟ್ಟ ವ್ಯಕ್ತಿಗಳಾಗಿದ್ದೀರಾ. And today the Lord is going to give that mighty anointing to each and everyone. ಯಾಕೆಂದ್ರೆ ದೇವರು ಆ ಮಹತ್ತರವಾದ ಅಭಿಷೇಕವನ್ನು ಇವತ್ತು ಒಬ್ಬೊಬ್ಬರಿಗೆ ಕೊಡ್ಲಿಕ್ಕಿದ್ದಾನೆ. Once you receive this anointing, ಯಾವಾಗ ನೀನು ಅದನ್ನು ಹೊಂದಿಕೊಳ್ತೀಯೋ, you will never able to sit in your house. ಎಸ್ ನಿನ್ನ ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. This anointing make you to run to do the ministry of God. ಈ ಅಭಿಷೇಕ ನಿನ್ನನ್ನ ಸೇವೆ ಮಾಡಲಿಕ್ಕಾಗಿ ಓಡಿಸ್ತದೆ. In my church, ಆ ಒಂದು ಇವರ ಸಭೆಯಲ್ಲಿ many people told me, ಅನೇಕ ಜನರು ಹೇಳಿದ್ರು, people who with me, they told me, ಇವರ ಜೊತೆಯಲ್ಲಿದ್ದವರು ಇವರಿಗೆ ಹೇಳಿದ್ರು, God given you all gifts to you. ದೇವರು ಎಲ್ಲ ವರಗಳನ್ನು ಕೊಟ್ಟಿದ್ದಾನೆ. Come out from the church, ಸಭೆ ಬಿಟ್ಟು ಹೊರಗಡೆ ಬಾ, the Lord will use you mightily. ದೇವರು ನಿನ್ನನ್ನ ಬಹಳ ಮಹತ್ತರವಾಗಿ ಉಪಯೋಗಿಸುತ್ತಾನೆ. You are riding the horse inside the pond. ಎಸ್ ನೀನು ಒಂದು ಆ ಕೊಳದಲ್ಲಿಯೇ ಒಂದು ಕುದುರೆಯನ್ನು ಓಡಿಸ್ತಾ ಇದ್ದೆ ನೀನು. So you come out from the church. ಅದರಿಂದ ಹೊರಗಡೆ ಬಾ. I asked with God. ದೇವರೊಟ್ಟಿಗೆ ನಾನು ಕೇಳಿಕೊಂಡೆ. The Lord told me, ದೇವರು ನನಗೆ ಈ ರೀತಿಯಾಗಿ ಹೇಳಿದನು, my time didn't come, be there itself. ನನ್ನ ಸಮಯ ಬರೋವರೆಗೂ ನಾನು ಸಭೆಯಲ್ಲೇ ಇರ್ತೀನಿ ಅಂತ. That is the discipline of God. ಅದುವೇ ದೇವರ ಶಿಸ್ತಾಗಿದೆ. See, whatever things come, go into the presence of God. ಏನೇ ಸಂಗತಿಗಳು ಬರುವಾಗ ನೀನು ದೇವರ ಪ್ರಸನ್ನತೆಯಲ್ಲಿ ಹೋಗು. Go and inquire with God. ದೇವರೊಟ್ಟಿಗೆ ವಿಚಾರಣೆ ಮಾಡು. Lord, shall I go to this ministry? ನಾನು ಈ ಸೇವೆಗೆ ಹೋಗ್ಬೇಕಾ ಬೇಡವೆಂಬುದಾಗಿ ವಿಚಾರಿಸು. Is it your will? ಇದು ನಿನ್ನ ಚಿತ್ತವೇ? If the God's will comes, you go. ದೇವರ ಚಿತ್ತ ಬರುವಾಗ ನೀನು ಹೋಗು. If the God will is not there, ದೇವರ ಚಿತ್ತ ಇಲ್ಲದಿದ್ದರೆ don't go anywhere. ನೀನು ಎಲ್ಲೂ ಹೋಗಬೇಡ. You will attack by evil spirit. ನೀನು ಸೈತಾನನಿಂದ ಆಕ್ರಮಣಕ್ಕೆ ಒಳಗಾಗ್ತೀ. You go to the will of God. ನೀನು ದೇವರ ಚಿತ್ತವನ್ನು ಅನುಭವಿಸಿ ಹೋಗುವುದಾದ್ರೆ The Lord will use you mightily. ದೇವರು ನಿನ್ನನ್ನು ಶಕ್ತವಾಗಿ ಉಪಯೋಗಿಸ್ತಾನೆ. See one thing. ನೋಡಿ ಒಂದು ವಿಷಯ, Why I am telling all this testimony for everyone? ಈ ಎಲ್ಲ ಸಾಕ್ಷಿಗಳನ್ನ ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, Because our God is a God of disciplinary. ಯಾಕೆ ನಮ್ಮ ದೇವರು ಶಿಸ್ತುಗಳ ಒಡೆಯನಾಗಿದ್ದಾನೆ. That is the reason God expecting with you the same discipline. ಆತನು ಡಿಸಿಪ್ಲಿನ್ ಆಗಿರೋದ್ರಿಂದ ಅಥವಾ ಶಿಸ್ತಾಗಿರೋದ್ರಿಂದ ನಿಮ್ಮಿಂದ ಶಿಸ್ತನ್ನ ಬಯಸ್ತಾ ಇದ್ದಾನೆ. So everyone the Lord is going to use. ಯಾಕೆಂದ್ರೆ ಎಲ್ಲರನ್ನ ದೇವರು ಉಪಯೋಗಿಸಲಿಕ್ಕೆ ಪ್ರಾರಂಭಿಸಿದ್ದಾನೆ. That is the reason God brought everyone here. ಅದಕ್ಕಾಗಿ ದೇವರು ನಿಮ್ಮೆಲ್ಲರನ್ನ ಇವತ್ತು ಕರ್ಕೊಂಡು ಬಂದಿದ್ದಾನೆ. You might be studying in your school, ನೀನು ಶಾಲೆಯಲ್ಲಿ ಓದ್ತಾ ಇರಬಹುದು, in a college, ನೀನು ಕಾಲೇಜಲ್ಲಿ ಓದ್ತಾ ಇರಬಹುದು, you might be working, ನೀನು ಕೆಲಸ ಮಾಡ್ತಾ ಇರಬಹುದು, or you are a housewife, ನೀನು ಮನೆ ಹೊರತಿಯಾಗಿರಬಹುದು, or you are a servant of God, ದೇವರ ಸೇವಕನಾಗಿರಬಹುದು, or you are a Sunday teacher, ನೀನು ಸಂಡೇ ಸ್ಕೂಲ್ ಟೀಚರ್ ಆಗಿರಬಹುದು, or you are a prophet, ನೀನು ಪ್ರವಾದಿಯಾಗಿರಬಹುದು, or you are evangelist, ನೀನು ಸುವಾರ್ತಿಕನಾಗಿರಬಹುದು, or you are an apostle, ನೀನು ಅಪೊಸ್ತಲ ಆಗಿರಬಹುದು, who might be maybe. ನೀನು ಯಾರೇ ಆಗಿರು, God looks everyone equal. ಎಲ್ಲರನ್ನ ದೇವರು ಒಬ್ಬ ಸಮಾನವಾಗಿ ನೋಡ್ತಾ ಇದ್ದಾನೆ. God is going to give this anointing to everyone. ಇದರಿಂದ ದೇವರು ನಿಮ್ಮೆಲ್ಲರಿಗೂ ಒಂದೇ ರೀತಿಯಾದ ಅಭಿಷೇಕವನ್ನು ಕೊಡ್ಲಿಕ್ಕಿದ್ದಾನೆ. With no partiality. ಯಾವುದೇ ಪಕ್ಷಪಾತ ಇಲ್ಲ. Man will see partiality. ದೇವರು ಮನುಷ್ಯನು ಮಾಡ್ತಾನೆ ಪಕ್ಷಪಾತವನ್ನ. Man will look the face. ಮನುಷ್ಯನ ಮುಖವನ್ನು ನೋಡ್ತಾನೆ. But God will look your heart. ಯಾಕಂದ್ರೆ ದೇವರು ಹೃದಯವನ್ನು ನೋಡುವವನಾಗಿದ್ದಾನೆ. God see your heart. ದೇವರು ನಿನ್ನ ಹೃದಯವನ್ನು ನೋಡುವವನಾಗಿದ್ದಾನೆ. So whatever expectation that you came and sit today, ಯಾವ ಒಂದು ಎಕ್ಸ್ಪೆಕ್ಟೇಷನ್ ನೀನು ಇಲ್ಲಿ ಬಂದು ಕೂತಿದ್ದೀಯೋ, all the expectation God is going to fulfill today. ಈ ಎಲ್ಲ ಎಕ್ಸ್ಪೆಕ್ಟೇಷನ್ ಗಳನ್ನು ದೇವರು ಫುಲ್ಫಿಲ್ ಮಾಡಲಿಕ್ಕಿದ್ದಾನೆ. Whatever prayer you prayed and came to this church, ಯಾವ ಪ್ರಾರ್ಥನೆ ಮಾಡಿ ಇಲ್ಲಿ ಬಂದಿದ್ದೀಯೋ, all your heart desire God is going to fulfill today. ನಿನ್ನ ಹೃದಯದ ಆಶೆಗಳ ಎಲ್ಲವನ್ನ ದೇವರು ತುಂಬಿಸಲಿಕ್ಕಿದ್ದಾನೆ. Couple of them are here. ಕೆಲವು ವ್ಯಕ್ತಿಗಳಿದ್ದೀರಾ, You are worried about your children. ನಿಮ್ಮ ಮಕ್ಕಳಿಗಾಗಿ ನೀನು ತವಕ ಪಡ್ತಾ ಇದೀಯಾ. Don't worry. ಡೋಂಟ್ ವರಿ. When you come and sit in God's presence, ನೀನು ಯಾವಾಗ ದೇವರ ಪ್ರಸನ್ನತೆಯಲ್ಲಿ ಬಂದು ಕೂತಿದೀಯೋ, God will take care of your children. ದೇವರು ನಿನ್ನ ಮಗವನ್ನ ಅವನು ಸುರಕ್ಷಿತವಾಗಿ ನೋಡಿಕೊಳ್ಳಲಿಕ್ಕೆ ಸಜ್ಜನಾಗಿದ್ದಾನೆ. Grow up your children in God. உன் பிள்ளைகளை கர்த்தருக்குள் வளர்த்துக் கொண்டு போகிறவர் கர்த்தர்.
God will grow up your children. ದೇವರು ನಿನ್ನ ಮಕ್ಕಳನ್ನ ಬೆಳೆಸಲಿಕ್ಕೆ ಸಜ್ಜನಾಗಿದ್ದಾನೆ. So, ಆದ್ರಿಂದ God expect from you holiness. ಯಾಕಂದ್ರೆ ದೇವರು ನಿನ್ನಿಂದ ಪರಿಶುದ್ಧತ್ವವನ್ನ ಎದುರು ನೋಡ್ತಾ ಇದ್ದಾನೆ. So, if God going to give this anointing to you, ಯಾವಾಗ ದೇವರು ನಿನಗೆ ಈ ಅಭಿಷೇಕವನ್ನು ಕೊಡ್ಲಿಕ್ಕಿದ್ದಾನೋ, He expect you something. ಆತನು ನಿನ್ನಿಂದ ಏನೋ ಒಂದನ್ನು ಬಯಸ್ತಾ ಇದ್ದಾನೆ. He not expecting money. ಆತನು ನಿನ್ನಿಂದ ಹಣ ಬಯಸ್ತಾ ಇಲ್ಲ. He expecting your heart. ಆತನು ನಿನ್ನ ಹೃದಯವನ್ನ ಎದುರು ನೋಡ್ತಾ ಇದ್ದಾನೆ. Keep your heart empty. ನಿನ್ನ ಹೃದಯವನ್ನ ಖಾಲಿಯಾಗಿಟ್ಕೋ. Give that place to Jesus. ದೇವರಿಗಾಗಿ ಸ್ಥಳವನ್ನು ಕೊಡು ನಿನ್ನ ಹೃದಯದಲ್ಲಿ. So, ಆದ್ರಿಂದ when God gives this anointing, ಈ ಒಂದು ಅಭಿಷೇಕವನ್ನು ಕೊಡುವಾಗ God expecting from you holiness. ಯಾಕಂದ್ರೆ ದೇವರು ನಿನ್ನಿಂದ ಪರಿಶುದ್ಧತ್ವವನ್ನ ಎದುರು ನೋಡ್ತಾ ಇದ್ದಾನೆ. Because you are a vessel of God. ಯಾಕಂದ್ರೆ ದೇವರು ನೀವು ದೇವರ ಪಾತ್ರೆ ಆಗಿದ್ದೀರಾ. So from today, ಆದ್ದರಿಂದ the Lord is going to use you. ದೇವರು ನಿನ್ನನ್ನು ಉಪಯೋಗಿಸುತ್ತಿದ್ದಾನೆ. In a simple thing, God is going to use you. ಈ ಸರಳ ರೀತಿಯಲ್ಲಿ ದೇವರು ನಿನ್ನನ್ನು ಉಪಯೋಗಿಸುತ್ತಿದ್ದಾನೆ. Not to be you have to go to a big church and speak. ಯಾವುದೇ ಒಂದು ಬಲಹೀನ ಸಭೆಗೆ ಹೋಗಿ ನಿನ್ನ ಮಾತಾಡೋದಕ್ಕೆ ಉಪಯೋಗಿಸುವ Spot ನಿನ್ನ ಸ್ಥಳದಲ್ಲಿಯೇ, in your office, ನಿನ್ನ ಆಫೀಸ್ನಲ್ಲಿ, wherever might be. ಎಲ್ಲಿಯಾದರೂ ಸಹ ನಿನ್ನನ್ನು ಉಪಯೋಗಿಸಲಿಕ್ಕಿದ್ದಾನೆ. God Himself going to brought some people with you. ದೇವರು ನಿನಗೋಸ್ಕರ ಕೆಲವು ಜನರನ್ನು ನಿನ್ನ ಹತ್ರ ಕರ್ಕೊಂಡು ಬರ್ತಾ ಇದ್ದಾನೆ, ನೀನು ಅವರಿಗಾಗಿ ಸೇವೆ ಮಾಡಲಿಕ್ಕಾಗಿ. And you are going to talk with them. ನೀನು ಅವರೊಟ್ಟಿಗೆ ಮಾತನಾಡುವಾಗ What going to talk? ಏನ್ ಮಾತನಾಡಬೇಕು? Jesus is good for everyone. ದೇವರು ನಿನಗೆ ಎಲ್ಲರಿಗಾಗಿ ಒಳ್ಳೆಯವನಾಗಿದ್ದಾನೆ ಎಂಬುದಾಗಿ ಅವರಿಗೋಸ್ಕರ ಬೋಧನೆ ಮಾಡು. Small thing is enough. ಆ ಒಂದು ಸಣ್ಣ ಸಂಗತಿ ಸಾಕು. You are a God's servant. ನೀನು ಆವಾಗ ದೇವರ ಸೇವಕನಾಗಿ ನಿಂತ್ಕೊಳ್ತೀಯಾ. You are a minister of God. ನೀನು ದೇವರ ಸೇವಕನಾಗಿ ನಿಂತ್ಕೊಳ್ತೀಯಾ. Hallelujah. 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 Oh, the Lord is going to release His anointing power. ಈಗ ದೇವರು ತನ್ನ ಅಭಿಷೇಕವನ್ನ ರಿಲೀಸ್ ಮಾಡಲಿಕ್ಕಿದ್ದಾನೆ. The anointing of Cyrus. ಆ ಒಂದು ಕೊರ್ಲೇಷನ್ ಇದ್ದಂತ ಒಂದು ಅಭಿಷೇಕವನ್ನ ಇವತ್ತು ಬಿಡುಗಡೆ ಮಾಡಲಿಕ್ಕಿದ್ದಾನೆ. How many of them believe that? ಎಷ್ಟು ಜನ ನಂಬ್ತಿರೋ ವಿಷಯವನ್ನ? Let's say hallelujah. Hallelujah. ಎಲ್ಲರೂ ಜೋರಾಗಿ ಗಟ್ಟಿಯಾಗಿ hallelujah. 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 God is going to do a great thing in each and every one person's life. ಪ್ರತಿಯೊಬ್ಬರ ಜೀವಿತದಲ್ಲಿ ಮಹತ್ತರವಾದಂತ ಕೆಲಸಗಳನ್ನು ದೇವರು ಮಾಡಲಿಕ್ಕಿದ್ದಾನೆ.